ಟ್ರೈನಿಂಗ್ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಯಾವ ವಿಷಯವನ್ನ ಕೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ತಳಮಳ ಆಗ್ತದೆ, ಯಾವ ವಿಷಯ ನಮಗೆ ಬೇಡ ಅಂತಂದ್ರೂ ನಮ್ಮ ಜೊತೆಗೆ ಇರ್ತದೆ, ನಮ್ಮ ಹುಟ್ಟಿನಿಂದ ಕೊನೆಯ ಉಸಿರಿನವರೆಗೂ ನಮ್ಮ ಜೊತೆಗೆ ಇದ್ದು ನಮಗೆ ತೊಂದರೆ ಕೊಟ್ಟು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಕೂಡ ಅದು ನಮ್ಮ ಜೊತೆಗೆ ಇರ್ತದೆ. ಆದರೆ ಅದು ಒಳ್ಳೆಯದು ಆಗಿರ್ಬೋದು, ಅದು ನಮಗೆ ಕೆಡಕನ್ನು ಕೂಡ ಮಾಡುತ್ತೆ. ಸ್ನೇಹಿತರೆ, ನಾನು ಯಾವ ವಿಚಾರ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಸ್ಟ್ರೆಸ್, ಒತ್ತಡವಿಲ್ಲದ ಜೀವನವನ್ನ ನಡೆಸೋದು ಬಹಳ ಕಷ್ಟ. ಯಾಕಂದ್ರೆ ಹಿಂದೆ ಒಂದ್ ಮಾತು ಹೇಳ್ತಾರೆ, ಸಾವಿಲ್ಲದ ಮನೆಯಿಂದ ಸಾಸಿವೆಯನ್ನು ತರುವುದು ಎಷ್ಟು ಕಷ್ಟವಂತ. ಹಾಗೆ ಒತ್ತಡ ಇಲ್ಲದ ವ್ಯಕ್ತಿಯನ್ನು ಹುಡುಕುವುದು ಕೂಡ ಅಷ್ಟೇ ಕಷ್ಟ. ಒತ್ತಡ, ಸ್ಟ್ರೆಸ್. ಹಾಗಾದ್ರೆ ಈ ಒತ್ತಡ ಅಂತಂದ್ರೆ ಏನು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಸ್ಟ್ರೆಸ್, when you know the things, then only you can manage the things. ಸ್ಟ್ರೆಸ್ ಹಾಗಾದ್ರೆ ಏನು? ಒತ್ತಡ ಒಬ್ಬ ಮನುಷ್ಯನಲ್ಲಿ ಕಾಣ್ತಕ್ಕಂತ ಒಂದು ನಡವಳಿಕೆ, ಜೀವನದ ಯಾವುದೇ ಒಂದು ಅಂಶಗಳಿಗೆ, ಬೇಡಿಕೆಗಳಿಗೆ ನಾನು ಯಾವ ರೀತಿಯಲ್ಲಿ ಸ್ಪಂದಿಸ್ತೇನೆ, ಆಗ ನನ್ನಲ್ಲಿ ಆಗ್ತಕ್ಕಂಥ ಒಂದು ಬದಲಾವಣೆ, ಒಂದು ದುಗುಡ, ಭಯ, ಕೋಪ, ಆತಂಕ, ಒತ್ತಡ, ಇವು ಎಲ್ಲದೂ ಕೂಡ ಮನುಷ್ಯನಲ್ಲಿ ಸ್ಟ್ರೆಸ್ ಅನ್ನ, ಒತ್ತಡವನ್ನ ನಿರ್ಮಾಣ ಮಾಡ್ತದೆ. ಹಾಗಾದ್ರೆ ಹೇಳ್ತಾರೆ, ಬೆಳೆಸಿದಂತೆಲ್ಲ ಬೆಳೆಯುವುದು ಒಂದು ಅಕ್ಷಯ ಪಾತ್ರೆ, ಅದು ನಗು. ಅದೇ ರೀತಿ ಕುದಿಯುವ ನೀರಿನಲ್ಲಿ ಮುಖದ ಬಿಂಬ ಕಾಣುವುದಿಲ್ಲ. ಯಾಕೆಂದರೆ ಕೋಪದಲ್ಲಿ ಇರುವಾಗ ಮಾಡುತ್ತಿರುವ ವ್ಯಕ್ತಿಗೆ ತನ್ನ ಪ್ರಜ್ಞೆಯ ಅರಿವಿಲ್ಲ. ಹಾಗಾಗಿ ಎಲ್ಲ ವಿಷಯಗಳನ್ನ ಮನಗೊಂಡು ಒತ್ತಡಕ್ಕೆ ಯಾಕೆ ಇಷ್ಟು ಮಹತ್ವವನ್ನ ಕೊಡಬೇಕು? ಯಾಕಂತಂದ್ರೆ ಅದು ಒಂದು ಒತ್ತಡ ಮನುಷ್ಯನ ಕೂಡ ನಿರ್ಮಾಣ ಮಾಡಲು ಸಹಕಾರಿ. ಅದೇ ಕೂಡ ಆ ವ್ಯಕ್ತಿಯ ಜೀವನಕ್ಕೆ ತುಂಬಾ ತೊಂದರೆಯನ್ನು ಕೂಡ ಉಂಟು ಮಾಡುತ್ತೆ. ಈ ಎಲ್ಲ ವಿಷಯವನ್ನ ಮನಗೊಂಡು 1956ರಲ್ಲಿ ಸೈಲ್ ಅನ್ನೋ ಒಂದೊಬ್ಬ ವಿಜ್ಞಾನಿ ಒತ್ತಡ ಅಂತಂದ್ರೆ ಏನು ಅನ್ನೋದಕ್ಕೆ ಒಂದು ಡೆಫಿನೇಷನ್ ನ ಕೊಡ್ತಾನೆ. ಒಬ್ಬ ಮನುಷ್ಯನ ನಡವಳಿಕೆ ಈ ಜೀವನದ ಬೇಡಿಕೆಗಳಿಗೆ ಯಾವ ರೀತಿ ಸ್ಪಂದಿಸ್ತಾನೆ, ಆ ರೀತಿನಲ್ಲಿ ಅವನು ಒತ್ತಡವನ್ನ ಹೊಂದುತ್ತಾನೆ ಅಂತ. ಆ ಒತ್ತಡ, ಯಾವ ಒಂದು ವಿಷಯ ನಮ್ಮನ್ನ ಒತ್ತಡವನ್ನ ಸೃಷ್ಟಿ ಮಾಡ್ತದೆ ಅದನ್ನ ಸ್ಟ್ರೆಸ್ಸರ್ ಅಂತ ಕರೆದಿದ್ದಾನೆ. ಹಾಗಾದ್ರೆ ಒತ್ತಡ ಯಾವ ವಿಷಯಗಳಲ್ಲಿ ಬರ್ತದೆ? ಮನುಷ್ಯನಿಗೆ ನಾನಾ ವಿಧಗಳಲ್ಲಿ ಒತ್ತಡಗಳು ಬರ್ತದೆ. ದೈನಂದಿನ ಚಟುವಟಿಕೆಗಳು, ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿಯವರೆಗೆ ಅನೇಕ ವಿಷಯಗಳಲ್ಲಿ ನಮಗೆ ಒತ್ತಡಗಳು ನಿರ್ಮಾಣ ಆಗ್ತದೆ. ಅದಕ್ಕೆ ಕಾರಣಗಳು ಹಲವಾರು. ಕಾರಣಗಳು ನಮ್ಮಲ್ಲಿ ಭಯವನ್ನ, ಆತಂಕವನ್ನ, ದುಗುಡವನ್ನ ಎಲ್ಲ ಹೆಚ್ಚಿಸ್ತದೆ. ಈ ರೀತಿಯಲ್ಲಿ ಆಗೋದಕ್ಕೆ ಕಾರಣ ಅನೇಕ ವಿಧಗಳಿದೆ. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿವರೆಗೆ ಆಗ್ತಕ್ಕಂಥ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ಹಾಗೂ ಅದಕ್ಕೆ ನಾವು ಯಾವ ರೀತಿಯಲ್ಲಿ ನಾವು ಪ್ರತಿಕ್ರಿಯೆಯನ್ನು ನೀಡ್ತೇವೆ, ಅದ್ರ ಮೇಲೆ ನಮಗೆ ಒತ್ತಡಗಳು ಯಾವ ರೀತಿ ಅಂತ ಅವಲಂಬಿತವಾಗಿರ್ತದೆ. ಯಶಸ್ಸಿನ ಮೊದಲ ನಿಯಮ ಏನು ಅಂತಂದ್ರೆ ಎಂದಿಗೂ ಸೋಲಬೇಡಿ ಅಂತೆ. ಯಶಸ್ಸಿನ ಮೊದಲ ನಿಯಮ ಎಂದಿಗೂ ಸೋಲಬೇಡಿ. ಎರಡನೇ ನಿಯಮ, ಮೊದಲ ನಿಯಮವನ್ನು ಎಂದು ಮರೆಯಬೇಡಿ. ಹಾಗೆ ಯಶಸ್ಸು ನಮಗೆ ಬೇಕಾದಂತಂದ್ರೆ ಒತ್ತಡವಿಲ್ಲದಂತಹ ಜೀವನ ನಿರ್ವಹಣೆ ನಮ್ಮೆಲ್ಲರಿಗೂ ಇದ್ದರೆ ಮಾತ್ರ ನಾವು ಸಾಧನೆಯೆಡೆಗೆ ಹೋಗೋದಕ್ಕೆ ಸಾಧ್ಯ. ಹಾಗಾದ್ರೆ ಯಾವ ವಿಷಯ ನಮಗೆ ನಮ್ಮನ್ನ ಸ್ಟ್ರೆಸ್ ಅನ್ನ, ಒತ್ತಡವನ್ನ ಉಂಟು ಮಾಡ್ತದೆ, ಅದನ್ನ ಸ್ಟ್ರೆಸ್ಸರ್ ಅಂತ ಕರೀತಾನೆ. ಎ ಸ್ಟಿಮ್ಯುಲೈ ವಿಚ್ ಪ್ರೊಡ್ಯೂಸಸ್ ಸ್ಟ್ರೆಸ್ ಇನ್ ಯುವರ್ ಬಾಡಿ, ವಿಚ್ ಕ್ರಿಯೇಟ್ಸ್ ಚೇಂಜಸ್ ಇನ್ ಯುವರ್ ಬಾಡಿ. ಇಟ್ ಮೇ ಬಿ ಇಂಟರ್ನಲ್ ಆರ್ ಇಟ್ ಮೇ ಬಿ ಎಕ್ಸ್ಟರ್ನಲ್. ಇಟ್ ಮೇ ಬಿ ಫಿಯರ್, ಗಿಲ್ಟ್. ಈಗಂದ್ರೆ ನನ್ನ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ಅದು ಒಂದು ಹೆದರಿಕೆ ಇರ್ಬೋದು, ಒಂದು ತಪ್ಪಿತಸ್ಥ ಮನೋಭಾವ ಇರ್ತಕ್ಕಂಥದ್ದು. ಅದಲ್ಲದೆ ನಮ್ಮ ಸರೌಂಡಿಂಗ್ ನಲ್ಲಿ, ನಮ್ಮ ಬಾಹ್ಯವಾಗಿ ನಡ್ತಕ್ಕಂಥ ಬದಲಾವಣೆಗಳಿರ್ಬೋದು, ಒಂದು ಪ್ರೆಷರ್ ಇರ್ಬೋದು, ಒಂದು ಟ್ರಾಮಾ ಇರ್ಬೋದು, ಇನ್ನು ಯಾವ್ದೋ ಒಂದು ಆಕ್ಸಿಡೆಂಟ್ಸ್ ಗಳಿರ್ಬೋದು. ಯಾವ್ದು ನಮ್ಮ ಕಂಟ್ರೋಲ್ ನಲ್ಲಿ ಇಲ್ದಕ್ಕಂತ ನಮಗೆ ಒತ್ತಡವನ್ನ ಇಂಡೈರೆಕ್ಟ್ ಆಗಿ, ಎಕ್ಸ್ಟರ್ನಲ್ ಫ್ಯಾಕ್ಟರ್ ವಿಚ್ ಇನ್ಫ್ಲೂಯೆನ್ಸಸ್ ಟು ಕ್ರಿಯೇಟ್ ದ ಫೋಬಿಯಾ ಇನ್ ಅವರ್ ಬಾಡಿ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದ ಸ್ಟ್ರೆಸ್. ಹಾಗಾಗಿ ಈ ಸ್ಟ್ರೆಸ್ಸರ್ ಯಾವ ತರ ಇದೆ ಅಂತಂದ್ರೆ, ಯಾವ್ಯಾವ ತರ ಒತ್ತಡಗಳು ಬರ್ತದೆ ಅಂತಂದ್ರೆ,
ಕೆಲವು ಒತ್ತಡಗಳು ನಮಗೆ ಒಳ್ಳೇದು ಕೂಡ ಮಾಡ್ತದೆ, ಕೆಲವು ಕೂಡ ನಮಗೆ ದುಃಖಕರವನ್ನ ತಂದು ಕೊಡ್ತದೆ. ಹಾಗಾದ್ರೆ ಡಿಸ್ಟ್ರೆಸ್ ಅನ್ನೋದು, ಈಗ ನಾವು ಸ್ಟ್ರೆಸ್ ಕೇಳಿದ್ವಿ, ಡಿಸ್ಟ್ರೆಸ್. ಹಾಗಾದ್ರೆ ಡಿಸ್ಟ್ರೆಸ್ ಅಂದ್ರೆ ಏನಂತಂದ್ರೆ ಸ್ಟ್ರೆಸ್ ವಿಚ್ ಇಸ್ ಎಕ್ಸೆಸಿವ್ ಇನ್ ಕ್ಯಾರೆಕ್ಟರ್, ತುಂಬಾ ಅದು ನನ್ನ ಜೀವನವನ್ನ ಡ್ಯಾಮೇಜ್ ಮಾಡ್ತೋ ರೀತಿನಲ್ಲಿ ಇರ್ತಕ್ಕಂಥ an unexpected death of a loved one. So it creates a maximum amount of pressure, a maximum amount of stress in your body. It is a distress. At the same time, certain stress which influences to growth or for the betterment of your life, that is called eustress. The eustress is the optimal amount of the stress which helps to promote health and the growth. Sometimes the praise or sometimes your superior boss will insult you in some other way. You are so capable, but you are not doing anything. You are so capable. ಹನುಮಂತಂಗೆ ನೀನ್ ಹೇಳಿದ್ರಂತ ನಿನಗೆ ಎಲ್ಲಾ ಶಕ್ತಿ ಇದೆ ಅಂತೆಲ್ಲ ಹೇಳ್ತಾರೆ. ಆ ಒಂದು ರೀತಿಯಲ್ಲಿ ಇನ್ಫ್ಲುಯೆನ್ಸ್ ಇರ್ತಕ್ಕಂಥದ್ದು, ಕೆಲವು ಬಾರಿ ನಮ್ಮನ್ನ ಇನ್ಸಲ್ಟ್ ಮಾಡಿರ್ತಕ್ಕಂಥ ಮಾತುಗಳು ಕೂಡ ನಮಗೆ ಒಂದು ಉತ್ತೇಜನಕಾರಿ ರೀತಿಯಾದಂತಹ ಒತ್ತಡವನ್ನ ನಮ್ಮ ದೇಹದಲ್ಲಿ ತರ್ತದೆ. ಇದು ಯೂಸ್ಟ್ರೆಸ್. ಒಂದು ಡಿಸ್ಟ್ರೆಸ್, ಇನ್ನೊಂದು ಯೂಸ್ಟ್ರೆಸ್. ಹಾಗಾದ್ರೆ ನಮ್ಮ ಮನುಷ್ಯನ ಜೀವನಕ್ಕೆ ಅನೇಕ ರೀತಿಯಾದಂತಹ ಒತ್ತಡಗಳು ಸೃಷ್ಟಿಯನ್ನ ಮಾಡ್ತದೆ. ಅದು ಫಿಸಿಯೋಲಾಜಿಕಲ್ ಸ್ಟ್ರೆಸ್, ಕೆಮಿಕಲ್ ಏಜೆಂಟ್ಸ್, ಫಿಸಿಕಲ್ ಏಜೆಂಟ್ಸ್, ಮತ್ತೆ ಇನ್ಫೆಕ್ಷಿಯಸ್ ಏಜೆಂಟ್ಸ್. ಈ ಕೆಮಿಕಲ್ ಏಜೆಂಟ್ಸ್, ಫಿಸಿಕಲ್ ಏಜೆಂಟ್ಸ್ ಅಂತಂದ್ರೆ ಇಲ್ನೆಸ್ ಇರ್ಬೋದು, ಇಂಜುರೀಸ್ ಇರ್ಬೋದು, ಮತ್ತು ನಮ್ಮ ದೇಹದಲ್ಲಿ ಆಗ್ತಕ್ಕಂತ ಹಾರ್ಮೋನ್ ಫ್ಲಕ್ಚುಯೇಷನ್, ಇನ್ಅಡೆಕ್ವೇಟ್ ಸ್ಲೀಪ್, ನ್ಯೂಟ್ರಿಷನ್, ಇನ್ಫೆಕ್ಷನ್, ದೇಹದಲ್ಲಿ ಯಾವುದೇ ರೀತಿಯಲ್ಲಿ ಇನ್ಫೆಕ್ಷನ್ ಗಳಾಗೋದು, ನ್ಯೂಟ್ರಿಷನ್ ಇಂಬ್ಯಾಲೆನ್ಸ್ ಆಗ್ತಕ್ಕಂಥದ್ದು, ಇಮ್ಯುನಿಟಿ ಸಿಸ್ಟಮ್ ನಲ್ಲಿ ನಮ್ಮಲ್ಲಿ ವ್ಯತ್ಯಾಸಗಳಾದಾಗ ನಮಗೆ ಗೊತ್ತಿಲ್ಲದ ಹಾಗೆ ನಾವು ಒತ್ತಡಕ್ಕೆ, ಸ್ಟ್ರೆಸ್ಗೆ ಹೋಗಿರ್ತೇವೆ. ಫಿಸಿಯೋಲಾಜಿಕಲ್ ಸ್ಟ್ರೆಸ್ ನ ಹೇಳ್ದಂಗೆ ಆಕ್ಸಿಡೆಂಟ್ಸ್ ಇರ್ಬೋದು, ಮತ್ತೆ ಅನೇಕ ಕಾರಣಗಳಿರ್ಬೋದು. ಇವು ನಮ್ಮಲ್ಲಿ ಒತ್ತಡವನ್ನ ಪರ್ಮನೆಂಟ್ ಆಗಿ ತರ್ತದೆ. ಹಾಗಾದ್ರೆ ಈ ಸ್ಟ್ರೆಸ್ಸರ್ ನಲ್ಲಿ ಇಂಟರ್ನಲ್ ಸ್ಟ್ರೆಸ್ಸರ್ ಮತ್ತೆ ಎಕ್ಸ್ಟರ್ನಲ್ ಸ್ಟ್ರೆಸ್ಸರ್ಸ್ ಇದೆಯಲ್ಲ. External stressor is sometimes you can avoid, but internal stress, it is a feeling of cancer, feeling of depression, loss in the business, and the future, and thinking of the future. Sometimes the planning of the future, that a career for your education, for the education of your children, marriage for your daughter, marriage of your daughter, son, building of the house, buying a car, financial assistance, financial security, future plan. Sometimes it may, that is all external, but sometimes it leads to a lot of stress. External stressors usually moving to another places, death in the family, it is a causes the external stressors. Sometimes it may be a lifelong stress. ಸೊ ಇಂಟರ್ನಲ್ ಸ್ಟ್ರೆಸ್ ನಲ್ಲಿ ನನ್ನ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ನನ್ನ ದೇಹದಲ್ಲಿ ಆಗ್ತಕ್ಕಂಥದ್ದು ನನ್ನದೇ ಆದ ನೇಚರ್ ನಲ್ಲಿ ಇರ್ತಕ್ಕಂಥದ್ದು, ದುಗಡ ಇರ್ಬೋದು, ಆತಂಕ ಇರ್ಬೋದು, ಈ ರೀತಿಯಲ್ಲಿ ನನ್ನ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು. ಮತ್ತೆ ಸರೌಂಡಿಂಗ್ ನಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ನಾವಾಗ್ಲೇ ಹೇಳ್ದಂಗೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ನಲ್ಲಿ ಇಟ್ ಮೇ ಬಿ ಆಕ್ಸಿಡೆಂಟ್, ಇಟ್ ಮೇ ಬಿ ಇಂಡ್ಯೂಸ್ಡ್ ಬೈ ಸಂಬಡಿ ಎಲ್ಸ್, ಆರ್ ದ ಸ್ಟ್ರೆಸ್ ವಿಚ್ ಈಸ್ ಕಾಸ್ಡ್ ಬೈ ದ ಅದರ್ ಪೀಪಲ್ ಇಂಟೆನ್ಷನಲಿ ಆರ್ ಅನ್ಇಂಟೆನ್ಷನಲಿ. ಸೊ ದೀಸ್ ಆರ್ ಆಲ್ ದ ಎಕ್ಸ್ಟರ್ನಲ್ ಸ್ಟ್ರೆಸಸ್ ವಿಚ್ ಕ್ರಿಯೇಟ್ಸ್ developmental stressors. Developmental stressors ಅಂದ್ರೆ over a period of time it accumulates in our body, like the child beginning to school, then the problem, the stress starts there, because once he attends to the school, first standard, then another 5 years, so another high school, next joining to the college, how to fulfill their demands, how to fulfill his demand or her demand, that naturally it creates stress in your life. Situational stressors, ಸಾಂದರ್ಭಿಕವಾಗಿ ಬರ್ತಕ್ಕಂಥ ಒತ್ತಡಗಳು, ದೇ ಆರ್ ಅನ್ಪ್ರೆಡಿಕ್ಟಬಲ್. ಅದು ಯಾವುದೇ ಕಾರಣಕ್ಕೂ ಕೂಡ ನಾವು ಊಹೆ ಮಾಡಕ್ಕೆ ಆಗದೆ ಇರ್ತಕ್ಕಂಥ, ಮತ್ತೆ ಸಾಂದರ್ಭಿಕವಾಗಿ ಮತ್ತು ಆಕ್ಸಿಡೆಂಟಲ್ ಆಗಿ ಬರ್ತಕ್ಕಂಥದ್ದು. ನಾನು ಆಗ್ಲೇ ಹೇಳ್ದಂಗೆ, ಸಮ್ಟೈಮ್ಸ್ ಇಟ್ ಇಸ್ ಅ ಡೈವೋರ್ಸ್ ಆರ್ ಎನಿ unwanted events happening in the family or personally or in the for the family members. So it creates the situational stresses. So situational stressors, and the another stress is developmental stress. It is always in the family and in the personally. Indicators. ಹಾಗಾದ್ರೆ ಒತ್ತಡಗಳನ್ನೆಲ್ಲ ಇರುತ್ತೆ ನಮ್ಮ ಜೀವನದಲ್ಲಿ ಎಲ್ಲ ಇರುತ್ತೆ. ಹಾಗಾದ್ರೆ ಒತ್ತಡವನ್ನ ಇಟ್ಟುಕೊಂಡೇ ನಾವು ಜೀವನವನ್ನ ಮಾಡ್ಬೇಕಾ? ಬಹಳ ಕಷ್ಟದ ಕೆಲಸ. ಯಾಕಂದ್ರೆ
ಇದು ಒಂದು ದಿನದ ಸಮಸ್ಯೆ ಅಲ್ಲ. ಮನುಷ್ಯ ಬೆಳಗ್ಗೆ ಇದ್ದಾನಿಂದ ರಾತ್ರಿ ಮಲಗುವವರೆಗೆ ನಾ ಹೇಳಿದಾಗೆ ಹಲವು ಹಂತಗಳಲ್ಲಿ ನಾವು ಒತ್ತಡಕ್ಕೆ ಒಳಗಾಗ್ತೇವೆ. ಒತ್ತಡಕ್ಕೆ ಒಳಗಾದಾಗ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ, ನಮ್ಮ ಒಂದು ನಡವಳಿಕೆಗಳಲ್ಲಿ ಅದು ರಿಫ್ಲೆಕ್ಟ್ ಆಗ್ತದೆ, ಅದು ಬದಲಾವಣೆಗಳಲ್ಲಿ ಪರಿಸರದಲ್ಲಿ ಕಾಣಿಸ್ತದೆ. ಈ ಒತ್ತಡದಿಂದ ನಾವು ಯಾವುದು ಅನ್ನೋದನ್ನ ಸ್ಟ್ರೆಸ್ಸರ್, ಯು ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಸ್ಟ್ರೆಸ್ಸರ್. ನಾನು ಯಾವುದಕ್ಕೆ ಒತ್ತಡಗಳಿಗೆ ಒಳಗಾಗ್ತೇನೆ, ಅದನ್ನ ಹೇಗೆ ಅದನ್ನ ಅವಾಯ್ಡ್ ಮಾಡಬೇಕು, ಆ ಸ್ಟ್ರೆಸ್ಸರ್ ಯಾವುದು, ನನ್ನ ಜೀವನಕ್ಕೆ ಯಾವುದು ಒತ್ತಡವನ್ನ ತರ್ತದೆ, ಇದನ್ನ ನಾನು ಸಾಮಾನ್ಯ ಜೀವನವನ್ನ ಮಾಡೋದಕ್ಕೆ ಸಾಧ್ಯವಾಗ್ತದೆ. ಹಾಗಾದ್ರೆ ಈ ಸ್ಟ್ರೆಸ್ಗಳಲ್ಲಿ ಒತ್ತಡವನ್ನ ತರ್ತಕ್ಕಂತ ಈ ಒಂದು ಪ್ರಕ್ರಿಯೆಯೊಳಗಡೆ 2 ಸ್ಟೆಪ್ಗಳನ್ನು ಇಂಪಾರ್ಟೆಂಟ್ ಆಗಿ ನಾನು ಅನಲೈಸ್ ಮಾಡಿದಂಗೆ, ಒತ್ತಡದಿಂದ ನಾವು ಯಾವ ರೀತಿಯಲ್ಲಿ ಹೊರಗಡೆ ಬರ್ಬೇಕು ಅನ್ನೋದಕ್ಕೆ 2 ಮೆಥಡ್ ಅಂತಂದ್ರೆ, ದ ಈವೆಂಟ್, ಘಟನೆಗಳಿದಲ್ಲ, ಘಟನೆಗಳಿಂದ ನಾವು ಬಹಳಷ್ಟು ಸರಿ ನಾವು ಮನಸ್ಸಿಗೆ ನೋವನ್ನ ತೆಗೆದುಕೊಂಡು ಒತ್ತಡಕ್ಕೆ ಹೋಗ್ತೇವೆ, ಸ್ಟ್ರೆಸ್ಸಿಗೆ ಹೋಗ್ತೇವೆ. ಆಕ್ಚುಲಿ ಈವೆಂಟ್ ಈಸ್ ನಥಿಂಗ್, ದ ಈವೆಂಟ್ ಈಸ್ ನಥಿಂಗ್ ಬಟ್ ಯು ಗಿವ್ ದ ಮೀನಿಂಗ್ ಟು ದ ಈವೆಂಟ್. ಯಾವುದೋ ಒಂದು ವ್ಯಕ್ತಿ ಆ ಸಾಂದರ್ಭಿಕವಾಗಿ ಬೈತಾನೆ, ಅದಕ್ಕೆ ನಾವು ಅಂದ್ರೆ ಇಂಟರ್ಪ್ರಿಟೇಷನ್ ಮಾಡ್ತೇವೆ. ವಿ ಗಿವ್ ದ ಮೀನಿಂಗ್ ಟು ದ ಸಿಚುವೇಶನ್, ದೆನ್ ವಿ ಅವರ್ ಸೆಲ್ಫ್ ಗೋ ಟು ದ ಸ್ಟ್ರೆಸ್ ಸಿಚುವೇಶನ್ ಈವೆಂಟ್. ಸೊ ಡೋಂಟ್ ಗಿವ್ ದ ಮೀನಿಂಗ್ ಟು ದ ಈವೆಂಟ್. ಆ ಒಂದು ಘಟನೆಗೆ ನೀವು ಮಹತ್ವವನ್ನ ಕೊಡೋದು, ಅದಕ್ಕೆ ಮತ್ತು ಅರ್ಥವನ್ನ ಕಲ್ಪಿಸಿಕೊಳ್ಳದೆ ಒತ್ತಡ ನಿಮ್ಮಲ್ಲಿ ಗೊತ್ತಾಗದ ಹಾಗೆ ಅದು ವೃದ್ಧಿ ಆಗ್ತಾ ಹೋಗ್ತದೆ. ಹಾಗಾಗಿ ಆಲ್ವೇಸ್ ಯು ನೆಗ್ಲೆಕ್ಟ್ ಆರ್ ಚೇಂಜ್ ಯುವರ್ ವ್ಯೂ ಇನ್ ದಟ್ ಈವೆಂಟ್ so that you can avoid the stress. So with the thoughts, your thoughts, you can make you or you can break you. ನಿಮ್ಮ ಒಂದು ಸಣ್ಣ ಯೋಚನೆ ಇದೆಯಲ್ಲ, ಆ ಸಣ್ಣ ಯೋಚನೆ, ಆ ಒಂದು ಘಟನೆಯ ಬಗ್ಗೆ ನಿಮ್ಮ ನೋಟ ಬದಲಾವಣೆ ಆದಾಗ either you can make you or you can break you. ಅದು ಒಂದನೇ ಮೆಥಡ್. ಎರಡನೇ ಮೆಥಡ್ ನಲ್ಲಿ ಯಾವುದೋ ಒಂದು ಸಂದರ್ಭ, ಅದೊಂದು ಘಟನೆ, you change the way of looking the things. You change the way of looking the things. ಆ ನೋಡುವ ಒಂದು ದೃಷ್ಟಿ ಇರ್ತದಲ್ಲ, ಆ ದೃಷ್ಟಿನಲ್ಲೇ ಬದಲಾವಣೆಗಳನ್ನ ಮಾಡಿದಾಗ ಬಗ್ಗೆ ಒಳ್ಳೆಯವಾದ ಸ್ಟ್ರೆಸ್ ಅನ್ನ ನೀಡ್ಬೇಕು. ಆ ರೀತಿಯಲ್ಲಿ ನಾವು ಯಾವ್ದೋ ಒಂದು ದೊಡ್ಡ ಘಟನೆ ಇರ್ತದೆ, ಹ್ಯಾಲುಸಿನೇಷನ್ ಅಂತ ಹೇಳ್ತಾರೆ. ಯಾವ್ದೋ ಒಂದು ವ್ಯಕ್ತಿಯಲ್ಲಿ ಏನೋ ಮಾತಾಡ್ತಾ ಇರ್ತಾನೆ, ನಾವು ಅದನ್ನ ನನಗೆ ಅಂತ ಅನ್ಕೊಳ್ಳೋದು, ನಾವೇ ಒತ್ತಡಕ್ಕೆ ಅನ್ಕೊಳ್ಳೋದು ಆ ಸಾಂದರ್ಭಿಕವಾಗಿ, ಮತ್ತೆ ಅದನ್ನ ಬದಲಾಯಿಸಕ್ ಹೋಗ್ತೀವಿ ನಾವು. ಆದಷ್ಟು ಸರಿ ಏನಾಗುತ್ತೆ, ಘಟನೆಗಳನ್ನ ವಿ ವಿಲ್ ನಾಟ್ ಎಕ್ಸೆಪ್ಟ್ ದ ಥಿಂಗ್ಸ್ ಆಸ್ ಇಟ್ ಈಸ್. ದಟ್ ಇಸ್ ಅ ಮೇಜರ್ ಪ್ರಾಬ್ಲಮ್. ಘಟನೆಗಳನ್ನ ನಾವು ಯಾವಾಗ ಬದಲಾಯಿಸಕ್ಕೆ ಹೋಗ್ತೇವೆ, ಅವಾಗ ನಾವು ಒತ್ತಡಕ್ಕೆ ಹೆಚ್ಚು ಹೆಚ್ಚು ಒಳಗಾಗ್ತಾ ಹೋಗ್ತೇವೆ. ಅದಕ್ಕೆ ಹೇಳ್ತಾನೆ ಒಬ್ಬ ಸೈಕಾಲಜಿಸ್ಟ್ ಹೇಳ್ತಾನೆ, ರಿವರ್ ನೆವರ್ ಗೋ ರಿವರ್ಸ್, ರಿವರ್ ನೆವರ್ ಗೋ ರಿವರ್ಸ್. ಯಾವತ್ತು ನದಿ ಉಲ್ಟಾ ಹೋಗೋದೇ ಇಲ್ಲ ಅಂತ. ನಾನು ಅದನ್ನ ಬದಲಾವಣೆ ತರಬೇಕು, ನದಿ ನೀರು ಉಲ್ಟಾ ಹರಿಬೇಕು ಅಂತ ಯೋಚನೆ ಮಾಡಿದ್ರೆ ಅದು ಮುಟ್ಟಾಳತನದ ಪರಮಾವಧಿ. ಯು ಎಕ್ಸೆಪ್ಟ್ ದ ಥಿಂಗ್ಸ್ ಆಸ್ ಇಟ್ ಈಸ್, ಬಟ್ ಯುವರ್ ಇಂಟರ್ಪ್ರಿಟೇಷನ್. ಸೊ ಚೇಂಜ್ ದ ವೇ ಯು ಲುಕಿಂಗ್ ದ ಥಿಂಗ್ಸ್, ಸೊ ದ ಥಿಂಗ್ಸ್ ವಿಲ್ ಹ್ಯಾಪನ್. ಸೊ ದಟ್ ಈಸ್ ಅನದರ್ ಒನ್ ಮೆಥಡ್. ಹಾಗಾದ್ರೆ ಈ ಒತ್ತಡಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ, ನಾನು ನಿಜವಾಗ್ಲೂ ನಾ ಸ್ಟ್ರೆಸ್ ಅಲ್ಲಿ ಇದ್ದೀನಿ, ಎಲ್ಲ ಮಾಡಿದ್ದೀನಿ ಅಂತಂದಾಗ ಅವನಲ್ಲಿ ಕಾಣದ ರೀತಿಯಲ್ಲಿ ಅವನಿಗೆ ಬದಲಾವಣೆಗಳು ಬರ್ತಾ ಹೋಗಿರ್ತದೆ. ಅವನ ದೇಹದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಅವನಿಗೆ ಗೊತ್ತಿಲ್ದಂಗೆ ಆಗ್ತದೆ. ಅದು ಸಮಾಜ ನೋಟಿಸ್ ಮಾಡ್ತದೆ, ಅವನು ವ್ಯಕ್ತಿಗತವಾಗಿ ಕೂಡ ಅವನಿಗೆ ಅನುಭವಕ್ಕೆ ಬರ್ತದೆ. ಈ ಎಲ್ಲಾ ಬದಲಾವಣೆಗಳು ಕೂಡ ಏನಾಗ್ತದೆ, ದೀರ್ಘಕಾಲದಲ್ಲಿ ಇದ್ದಾಗ ನಮ್ಮ ಮನಸ್ಸಿನಲ್ಲಿ ಮತ್ತು ನಮ್ಮ ದೇಹದಲ್ಲಿ ಅನೇಕ ರೀತಿಯಾದ ಬದಲಾವಣೆಗಳನ್ನ ತರುವುದಲ್ಲದೆ ಅದು ಅನಾರೋಗ್ಯಕ್ಕೆ ತುತ್ತನ್ನ ಮಾಡ್ತದೆ. ಹಾಗಾಗಿ ನಾವು ಒಬ್ಬ ವ್ಯಕ್ತಿ ಸ್ಟ್ರೆಸ್ ಇದ್ದಾನೆ ಅಂತಂದ್ರೆ ಅದು ಯಾವ ರೀತಿಯಲ್ಲಿ ಆಗ್ತದೆ ಅಂತಂದ್ರೆ, ನಮ್ಮ ದೇಹದಲ್ಲಿ ಅನೇಕ ರೀತಿಯಲ್ಲಿ ಹಾರ್ಮೋನ್ಗಳು, ಅಂದ್ರೆ ರಾಸಾಯನಿಕ ಕ್ರಿಯೆಗಳು ನಡೀತು, ಅದು ರಾಸಾಯನಿಕ ಪದಾರ್ಥಗಳು ನಮ್ಮ ದೇಹದಲ್ಲಿ ಪ್ರೊಡ್ಯೂಸ್ ಆಗ್ತದೆ. ದ ಹಾರ್ಮೋನ್ which is produced in the body by the ductless glands, we call it as endocrine glands. Endocrine glands which continuously secretes, that too in the stress it creates more. ಏನಾಗ್ತದೆ, ಯೂಶುವಲಿ 2 ರಿಂದ 3 ತರದ್ದು 4 ತರದ್ದು ನಮಗೆ ಹಾರ್ಮೋನ್ಗಳು ಪ್ರೊಡ್ಯೂಸ್ ಆಗ್ತದೆ ಬಾಡಿ ಒಳಗೆ. ಆ ಪ್ರೊಡ್ಯೂಸ್ ಆಗ್ತಕ್ಕಂಥ
ಹಾರ್ಮೋನ್ಗಳು ನಮ್ಮಲ್ಲಿ ಇನ್ನೂ ಹೆಚ್ಚಿನ ಮಟ್ಟದ ಒತ್ತಡವನ್ನ ಸೃಷ್ಟಿಯನ್ನ ಮಾಡ್ತದೆ. When the person is under stress, naturally, without his knowledge, there is a lot of amount of the hormones which mounts again the stress level in your body. Usually ಏನಾಗ್ತದೆ ಅಂತಂದ್ರೆ ನ್ಯೂರಾನ್ಸ್ ಅಂತ ಬಾಡಿ ಒಳಗಡೆ ಇರ್ತದೆ, ನರ್ವ್ ಸೆಲ್ಸ್ ಅಂತ ನಾವೇನ್ ಕರಿತೀವಿ ನ್ಯೂರಾನ್ಸ್. ಈ ಒಂದು ನ್ಯೂರಾನ್ಸ್ಗಳು ಇನ್ನೊಂದು ನ್ಯೂರಾನ್ಗೂ ಮಧ್ಯದಲ್ಲಿ ಗ್ಯಾಪ್ ಇರ್ತದೆ. ಇಟ್ ಕಂಟಿನ್ಯೂಸ್ಲಿ ಸೆಂಡಿಂಗ್ ದ ಮೆಸೇಜಸ್ ಫ್ರಮ್ ಒನ್ ನ್ಯೂರಾನ್ ಟು ನ್ಯೂರಾನ್. ನಾವು ಸಾಮಾನ್ಯವಾಗಿ ಏನಾಗ್ತದೆ, ಕಾಲಿಗೆ ಮುಳ್ಳು ಚುಚ್ಚಿದಾಗ ಆ ಒಂದು ನರ್ವ್ ಸೆಲ್ಸ್ ನ್ಯೂರಾನ್ ಮುಖಾಂತರ ಬ್ರೈನಿಗೆ ಮೆಸೇಜ್ ಅನ್ನ ಕಳಿಸ್ತದೆ, ಈ ಒಂದು ಕಾಲಿಗೆ ಏನೋ ಒಂದು ಚುಚ್ಚಿದೆ, ನೀನು ಅದಕ್ಕೆ ಇಮಿಡಿಯೇಟ್ ರಿಯಾಕ್ಟ್ ಮಾಡಬೇಕು ಅಂತ. ಇವೆಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಗಿಂತ ಸೆಕೆಂಡ್ಸ್, ಬಿಲಿಯನ್ಸ್ ಆಫ್ ಸೆಕೆಂಡ್ಸ್ ಅಲ್ಲಿ ಫಾಸ್ಟ್ ನಲ್ಲಿ ಮೆಸೇಜ್ ಹೋಗ್ತಿದೆ, ಅದಕ್ಕೆ ಬ್ರೈನ್ ವಾಪಸ್ ರಿಯಾಕ್ಟ್ ಮಾಡ್ತದೆ, ನೀನು ಕಾಲನ್ನ ಮುಳ್ಳು ಚುಚ್ಚಿದೆ, ಅದಕ್ಕೆ ನೀನು ವಾಪಸ್ ರಿಯಾಕ್ಟ್ ಮಾಡಬೇಕು ಅಂತ ಹೇಳಿ. ಈ ಇದನ್ನೆಲ್ಲ ಕ್ಯಾರಿ ಮಾಡ್ತಕ್ಕಂಥದ್ದನ್ನ ಇಟ್ ಇಸ್ ಕಾಲ್ಡ್ ಆಸ್ ಇಂಪಲ್ಸಸ್. ದ ಇಂಪಲ್ಸಸ್ ವಿಲ್ ಕ್ಯಾರಿ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್. ಒತ್ತಡದಲ್ಲೂ ಕೂಡ ಈ ಒಂದು ಕಾರ್ಯ ಆಗ್ತದೆ. ಈ ನ್ಯೂರಾನ್ಸ್ ಗಳಿರ್ತದೆ, ನರ್ವ್ ಸೆಲ್ಸ್ ಗಳಲ್ಲಿ ಮಧ್ಯದಲ್ಲಿ ಮೆಸೇಜ್ಗಳು ಪಾಸ್ ಆಗ್ತದೆ. ಈ ಎರಡು ನ್ಯೂರಾನ್ ಗಳ ಮಧ್ಯದಲ್ಲಿ ಒಂದು ಸಿನಾಪ್ಸ್ ಅಂತ ಇರ್ತದೆ. ಇಲ್ಲಿ ಏನಾಗ್ತದೆ, ಕೆಮಿಕಲ್, ಇಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಇರ್ತಕ್ಕಂಥದ್ದು ಅದು ಕೆಮಿಕಲ್ ಆಗಿ ಪರಿವರ್ತನೆ ಆಗಿ ಮತ್ತೆ ಎಲೆಕ್ಟ್ರಿಕಲ್ ಆಗಿ ಈ ರೀತಿ ಕಂಟಿನ್ಯೂಸ್ ಆಗಿ ಬ್ರೈನಿಗೆ ಮೆಸೇಜ್ ಅನ್ನ ಹೋಗಿ ಆ ಮೆಸೇಜ್ ಅನ್ನ ಮಾಡ್ತದೆ. ಈ ಒತ್ತಡದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಆಗ್ತದೆ. ಯಾವ್ದ್ರಿಂದ ಪ್ರೊಡ್ಯೂಸ್ ಆಗ್ತದೆ? ಇಟ್ ಈಸ್ ಪ್ರೊಡ್ಯೂಸ್ ಫ್ರಮ್ ದ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ನಲ್ಲಿ ಅದು ನಿರಂತರವಾಗಿ ಅದು ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡ್ತದೆ. ಈ ಹಾರ್ಮೋನ್ ಉತ್ಪತ್ತಿ ಮಾಡೋದ್ರಿಂದ ಜಾಸ್ತಿ ಆಗೋದ್ರಿಂದ ನಮಗೆ ಅನೇಕ ರೀತಿಯಾದ ಬದಲಾವಣೆಗಳು ದೇಹದಲ್ಲಿ ಕಾಣಿಸ್ತಾ ಇರ್ತದೆ. ಅನೇಕ ರೀತಿಯ ಬದಲಾವಣೆಗಳು ಏನಾಗ್ತದೆ ಅಂತಂದ್ರೆ, ಒತ್ತಡದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅವನಿಗೆ ಒತ್ತಡಕ್ಕೆ ಅನೇಕ ಕಾರಣಗಳನ್ನ ಹೇಳಿದೆ ನಾನು. ಅದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ಗಳಿದೆ. ಯಾವುದೋ ವ್ಯಕ್ತಿಗೆ ತನ್ನ ಜೀವನದಲ್ಲಿ ಬಗೆಹರಿಸಲಾರದಂತ ಸಮಸ್ಯೆಗಳು ಬಂದಾಗ ಅವನು ಒತ್ತಡಕ್ಕೆ ಒಳಗಾಗ್ತಾನೆ. ಆರೋಗ್ಯದಲ್ಲಿ ಏರುಪೇರಾಗ್ತದೆ. ಪ್ರೆಸೆಂಟ್ ಸಿಚುವೇಶನ್ ವಿ ಆರ್ ಫೇಸಿಂಗ್ ಲಾಟ್ ಆಫ್ ಸ್ಟ್ರೆಸ್ ಕಂಡೀಷನ್ ಡ್ಯೂ ಟು ದ ಹೆಲ್ತ್ ಇಶ್ಯೂಸ್. ಅಂಡ್ ತಾನು ತೆಗೆದುಕೊಂಡ ಜವಾಬ್ದಾರಿಯನ್ನು ನಾನು ಸರಿಯಾದ ರೀತಿಯಲ್ಲಿ ನಿಭಾಯಿಸಕ್ಕೆ ಆಗದೇ ಇದ್ದಾಗ, ಗುರಿ ತಲುಪಲು ವಿಫಲವಾದಾಗ ನಾವು ಒತ್ತಡಕ್ಕೆ ಒಳಗಾಗ್ತೇವೆ. ಮತ್ತು ದ್ವಂದ್ವ ನಿಲುವನ್ನ ತೆಗೆದುಕೊಂಡಾಗ ಮತ್ತು ಅವಕಾಶದಿಂದ ವಂಚಿತರಾಗ್ತೇವೆ. ನಾವು ಬಹಳಷ್ಟು ನಮಗೆ ಟ್ಯಾಲೆಂಟ್ ಇರ್ತದೆ, ಆದ್ರೆ ಅವಕಾಶ ವಂಚಿತರಾದಾಗಿ ನಾವು ಒತ್ತಡಕ್ಕೆ ಒಳಗಾಗ್ಬೇಕಾಗ್ತದೆ. ಮನೆಯಲ್ಲಿ ಇರ್ತಕ್ಕಂಥವ್ರದ ಪ್ರೀತಿ, ವಿಶ್ವಾಸ, ಮಮತೆ ಇವೆಲ್ಲ ಸಿಗದೆ ಹೋದಾಗ ಕೂಡ ನಾವು ಒತ್ತಡಕ್ಕೆ ಒಳಗಾಗ್ತೀವಿ. ಸಮಾಜದಲ್ಲಿ ನಾವು ತಿರಸ್ಕಾರಗೊಂಡಾಗ, ನನ್ನೆಲ್ಲ ಶಕ್ತಿ ಇದೆ, ಅಗಾಧ ಶಕ್ತಿ ಇದೆ, ಎಲ್ಲ ಇದೆ, ಅದರಿಂದ ಕೂಡ ಮಧ್ಯದಲ್ಲೂ ಕೂಡ ನಾವು ತಿರಸ್ಕಾರಗೊಂಡಾಗ ಅದು ನಾನು ಒತ್ತಡಕ್ಕೆ ಒಳಗಾಗ್ತೇನೆ. ಮತ್ತೆ ಆದಾಯವಿಲ್ಲದಾಗ, ಫ್ಯಾಮಿಲಿ ಸೋರ್ಸ್ ಗಳಿಲ್ದಾಗ ಒತ್ತಡಕ್ಕೆ, ಫ್ಯಾಮಿಲಿ ಸೋರ್ಸ್ ಆಫ್ ಇನ್ಕಮ್ ಅಲ್ಲಿ ತೊಂದರೆ ಆದಾಗ ಆಗ್ತದೆ. ಬಲವಂತವಾಗಿ ಮಾಡ್ತಕ್ಕಂಥ ಉದ್ಯೋಗ, ನನ್ನ ಯಾವ್ದು ವೃತ್ತಿ ನನಗೆ ಇಷ್ಟ ಇಲ್ಲ, ಅದರಿಂದ ಕೂಡ ಒತ್ತಡಕ್ಕೆ ನಾವು ಒಳಗಾಗ್ತೇವೆ. ಮಕ್ಕಳ ಭವಿಷ್ಯ, ಅವರ ಉಜ್ವಲದ ಭವಿಷ್ಯದಲ್ಲಿ ನಾವು ಯಾವುದೇ ರೀತಿಯಲ್ಲಿ ಸಾರ್ಥಕತೆಯನ್ನ ಕಾಣದೇ ಹೋದಾಗ, ಅಪೌಷ್ಟಿಕತೆ, ಮಾಲ್ ನ್ಯೂಟ್ರಿಷನ್, ದಟ್ ಆಲ್ಸೋ ಇನ್ಕ್ಲೂಡ್ಸ್, ಪ್ರಕೃತಿ ವಿಕೋಪಗಳು, ಇದರಿಂದ ಕೂಡ ಹೋದ್ರು. ನಿರುದ್ಯೋಗ, ಬಡತನ, ಬೇರೆಯವರಿಂದ ನಾವು ಕಂಪೇರ್ ಮಾಡ್ಕೊಂಡಾಗ, ನಾವು ಬೇರೆಯವರನ್ನ ಹೋಲಿಸ್ಕೊಂಡಾಗ ನಾವು ಬಹಳಷ್ಟು ಸರಿ ಒತ್ತಡಕ್ಕೆ ಒಳಗಾಗ್ತೇವೆ. ಆದ್ರೆ ಒತ್ತಡಕ್ಕೆ ಒಳಗಾದಾಗ ನಮ್ಮ ದೇಹದಲ್ಲಿ ನಾ ಹೇಳ್ದಂಗೆ ಅನೇಕ ರೀತಿಯಾದ ಬದಲಾವಣೆಗಳು ಕೊಡ್ತವೆ. ವೆನ್ ದಿಸ್ ಹಾರ್ಮೋನ್ ಪ್ರೊಡ್ಯೂಸಸ್ ಅಲ್ಲ, ಹಾರ್ಮೋನ್ ನಿರಂತರವಾಗಿ ಅದು ಪ್ರೊಡ್ಯೂಸ್ ಆಗ್ತಾ ಹೋದಾಗ ಏನಾಗ್ತದೆ, ನಮ್ಮ ದೇಹದಲ್ಲಿ ಅನೇಕ ಬದಲಾವಣೆಗಳಾಗ್ತದೆ. ಈ ಹಾರ್ಮೋನ್ಗಳನ್ನ ನಾವು ಅದನ್ನ ಕಂಟ್ರೋಲ್ ಮಾಡಕ್ ಹೋದಾಗ ನ್ಯಾಚುರಲಿ ಇಟ್ ಕ್ರಿಯೇಟ್ಸ್ ಲಾಟ್ ಆಫ್ ಫಿಸಿಯೋಲಾಜಿಕಲ್ ಚೇಂಜಸ್ ಇನ್ ದ ಬಾಡಿ. ನ್ಯಾಚುರಲಿ ಏನಾಗ್ತದೆ, ಒತ್ತಡದಲ್ಲಿದ್ದಾಗ ನಮಗೆ ರಕ್ತದ ಒತ್ತಡ ಜಾಸ್ತಿ ಆಗ್ತದೆ, ಹೃದಯದ ಬಡಿತ ಜಾಸ್ತಿ ಆಗ್ತದೆ, ವೇಗವಾಗಿ ಉಸಿರಾಟವಾಗ್ತದೆ, ಹೊಟ್ಟೆನಲ್ಲಿ ಅಧಿಕವಾದ ಆಸಿಡ್ ಉತ್ಪಾದನೆ. ದರ್ ಇಸ್ ಅ ಲಾಟ್ ಆಫ್ ಸೆಕ್ರೀಷನ್ ಆಫ್ ಆಸಿಡ್ ಇನ್ ದ ಬಾಡಿ, ಎಸ್ಪೆಷಲಿ ಹೈಡ್ರೋಕ್ಲೋರಿಕ್ ಆಸಿಡ್, ಇಟ್ ಪ್ರೊಡ್ಯೂಸಸ್ ದ ಗ್ಯಾಸ್ಟ್ರೈಟಿಸ್. ಸೊ ಮತ್ತೆ ಮನುಷ್ಯನಲ್ಲಿ ಸಕ್ಕರೆ ಅಂಶವನ್ನ ಯಾವಾಗ ಅದು ನಾವು ಒತ್ತಡದಲ್ಲಿ ಇರ್ತೇವೆ, ಅದನ್ನ ಜೀರ್ಣಿಸ್ತಕ್ಕಂಥ, ಅಂದ್ರೆ ಸಕ್ಕರೆಯನ್ನ ದೇಹದಲ್ಲಿ ಕರಗಿಸ್ತಕ್ಕಂಥ ಶಕ್ತಿಯನ್ನ ಕಡಿಮೆ ಕೊಡ್ತೇವೆ. ಮೆದುಳು ಅಧಿಕವಾಗಿ ಚುರುಕುಗೊಳ್ತದೆ. ಅಧಿಕವಾಗಿ ಚುರುಕುಗೊಳ್ಳೋದ್ರ ಜೊತೆಗೆ ಚರ್ಮ ನಮಗೆ ಗೊತ್ತಿಲ್ಲದ ಹಾಗೆ ಕೂಡ ಅದು ಒಂದು ರೀತಿಯಲ್ಲಿ ಒರಟು ಬಾಣವದಲ್ಲಾಗಿ ದೇಹದಿಂದ ಹೆಚ್ಚು ನಮಗೆ ಬೆವರುಗಳು ಬರ್ತವೆ. ನಾವು ನೋಡಿದ್ವಲ್ಲ, ಸ್ಟ್ರೆಸ್ ಅಲ್ಲಿ ಇದ್ದಾಗ, ಒತ್ತಡದಲ್ಲಿದ್ದಾಗ ನಾವ್ ಏನ್ ಮಾತಾಡ್ತೀವಿ, ಏನ್ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ನಮ್ಮ ಕಂಟ್ರೋಲ್ ನಲ್ಲಿ ಇರಲ್ಲ. ಬೆವರು, ಚರ್ಮದ ಒಂದು ಸೆಳೆಯುವಿಕೆ, ಕಣ್ಣುಗುಡ್ಡಗಳು ನಮ್ಮ ಕಂಟ್ರೋಲ್ ನಲ್ಲಿ ಇರ್ತಕ್ಕಂಥ ನಿರಂತರವಾಗಿ ಕಣ್ಣುಗುಡ್ಡೋದು, ಮತ್ತೆ ಫ್ರೀಕ್ವೆಂಟ್ ಯೂರಿನೇಷನ್, ಮೂತ್ರ ವಿಸರ್ಜನೆ ಪದೇ ಪದೇ ಆಗ್ತಕ್ಕಂಥದ್ದು ಒತ್ತಡದಲ್ಲಿ ಇರ್ತಕ್ಕಂಥ ವ್ಯಕ್ತಿ,
ಮತ್ತು ರೋಗ ನಿರೋಧಕ ಶಕ್ತಿ. ಯಾವಾಗ ಈ ಒತ್ತಡ ನಿರಂತರವಾಗಿ ಒಬ್ಬ ಮನುಷ್ಯನ ಕಾಡ್ತದೆ, ಆ ಮನುಷ್ಯನ್ಗೆ ರೋಗ ನಿರೋಧಕ ಶಕ್ತಿ ತನಗೆ ಗೊತ್ತಿಲ್ಲದ ಹಾಗೆ ಕಡಿಮೆ ಆಗ್ತಾ ಹೋಗ್ತದೆ. ಈ ಮಧ್ಯದಲ್ಲಿ ದೇಹಕ್ಕೆ ಏನಾಗುತ್ತೆ, ಒತ್ತಡದಲ್ಲಿ ಇರ್ತಕ್ಕಂಥ ವ್ಯಕ್ತಿ ತನ್ನ ಈ ಜೀರ್ಣಕ್ರಿಯೆಯಲ್ಲಿ ಬಹಳಷ್ಟು ತೊಂದರೆಯನ್ನ ಕೊಡ್ತದೆ. ಬಾಯಿ ಪದೇ ಒಣಗ್ತದೆ ಸ್ಟ್ರೆಸ್ ಅಲ್ಲಿ ಇದ್ದವರಿಗೆ, ಈ ತರದೆಲ್ಲ ಆಗ್ತದೆ. ಮತ್ತೆ ಕೈ ನಡ್ಕೋ ಬರ್ತದೆ ನಾವು ರಿಯಾಕ್ಷನ್ ಗಳನ್ನ ಕೊಡೋಕೆ. ವೆನ್ ವಿ ವಾಂಟೆಡ್ ಟು ಗಿವ್ ದ ರಿಯಾಕ್ಷನ್ ಅಂಡರ್ ದ ಸ್ಟ್ರೆಸ್, ನ್ಯಾಚುರಲಿ ಅವರ್ ಬಾಡಿ ವಿಲ್ ನಾಟ್ ಬಿ ಅವರ್ ಕಂಟ್ರೋಲ್. ಉಸಿರಾಟದಲ್ಲಿ ಬದಲಾವಣೆ ಆಗ್ತದೆ, ಹೃದಯ ಬಡ್ತದೆ, ಬಾಯಿ ಒಣಗಾಗ್ತದೆ, ಯೂರಿನ್ ಔಟ್ಪುಟ್ ಸಮಟೈಮ್ಸ್ ಇಟ್ ಇನ್ಕ್ರೀಸಸ್, ಸಮಟೈಮ್ಸ್ ಇಟ್ ಡಿಕ್ರೀಸಸ್. ಸೊ ಟೋಟಲ್ ದ ಫಂಕ್ಷನ್ ಆಫ್ ದ ಬಾಡಿ. ಈ ಒಂದು ಒತ್ತಡದಲ್ಲಿ ಇದ್ದಾಗ ಬಾಡಿ ಒಳಗಡೆ ನಮ್ಮಲ್ಲಿ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ನಿರಂತರವಾಗಿ ಪ್ರೊಡ್ಯೂಸ್ ಆಗ್ತದೆ. ನಿರಂತರವಾಗಿ ಪ್ರೊಡ್ಯೂಸ್ ಆಗ ನೆಗೆಟಿವ್ ನಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ಇರ್ತದಲ್ಲ, ಅದು ಪಾಸಿಟಿವ್ ನಲ್ಲಿ ಇರ್ತಕ್ಕಂಥ ಒಂದು ಇದ್ರ ಜೊತೆಗೆ ಪೇರ್ ಆಗೋದಕ್ಕೆ ಟ್ರೈ ಮಾಡ್ತದೆ. ಅವಾಗ ಯಾವಾಗ ನಮಗೆ ಆ ಪಾಸಿಟಿವ್ ನಲ್ಲಿ ಇರ್ತಕ್ಕಂಥ ಸಿಗದೆ ಇದ್ದಾಗ ಏನಾಗುತ್ತೆ, ಆ ಒತ್ತಡದಲ್ಲಿ ಉತ್ಪತ್ತಿಯಾದಂತ ನೆಗೆಟಿವ್ ಪಾರ್ಟಿಕಲ್ಸ್ ನಿರಂತರವಾಗಿ ನಮ್ಮ ಆರ್ಗನ್ ಗಳನ್ನ ಡ್ಯಾಮೇಜ್ ಮಾಡ್ತಾ ಹೋಗ್ತದೆ. ಸಿಕ್ ನಲ್ಲಿ ಅದು ಹೊಡಿತದೆ. ಅದಕ್ಕೆ ನಾವೇನ್ ಹೇಳ್ತೀವಿ, ಫ್ರೀ ರಾಡಿಕಲ್ಸ್ ಅಂತ ಕರಿತೀವಿ ಅದನ್ನ. ಇಟ್ ಈಸ್ ಕಾಲ್ಡ್ ಆಸ್ ಫ್ರೀ ರಾಡಿಕಲ್ಸ್ ಇನ್ ದ ಬಾಡಿ. Free radicals are negatively charged particles in the body which produces when the person is under stress. ಆ ನೆಗೆಟಿವ್ ಪಾರ್ಟಿಕಲ್ಸ್ ಏನಾಗ್ತದೆ, ಪಾಸಿಟಿವ್ ಗೆ ಅದು ನಾವು ಪೇರ್ ಆಗೋದಕ್ಕೆ ಹೋದಾಗ ಅದು ಸಿಗದೆ ಆಗ ನಿರಂತರವಾಗಿ ನಮ್ಮ ದೇಹದ ಅಂಗಾಂಗಗಳಿಗೆ ಅದು ತೊಂದರೆ ಮಾಡ್ತಾ ಹೋಗ್ತದೆ. ಅದಕ್ಕೆ ನಾವೇನ್ ಹೇಳ್ತೀವಿ, ಆದಷ್ಟು ಫ್ರೀ ರಾಡಿಕಲ್ ಸ್ಕ್ಯಾವೆಂಜರ್ಸ್ ಅನ್ನ ಇರ್ತಕ್ಕಂಥದ್ದು, ಹೋಗ್ಲಾಡಿಸ್ತಕ್ಕಂಥದ್ದು. ಫ್ರೀ ಸ್ಕ್ಯಾವೆಂಜರ್ ಏನು, ಕಸವನ್ನ ತೆಗೆಯುವವನು. ಆ ರೀತಿಯಲ್ಲಿ ದೇಹದ ನಮ್ಮ ರಕ್ತನಾಳಗಳಲ್ಲಿ ಇರ್ತಕ್ಕಂಥ ಒಂದು ಇದನ್ನ ತೆಗೆಯುವಂತ ಪದಾರ್ಥಗಳನ್ನ ನಾವು ಹೆಚ್ಚು ಬಳಸಬೇಕು. ಹಸಿರು ತರಕಾರಿಗಳನ್ನ, ಫ್ರೀ ರಾಡಿಕಲ್ ಸ್ಕ್ಯಾವೆಂಜರ್ಸ್ ಅಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಅಂತ ಕರಿತೀವಲ್ವಾ, ಆಂಟಿ ಆಕ್ಸಿಡೆಂಟ್ಸ್ ಗಳನ್ನ ನಾವು ಹೆಚ್ಚು ಬಳಸೋದ್ರಿಂದ ಏನಾಗ್ತದೆ, ಈ ಫ್ರೀ ರಾಡಿಕಲ್ ಒತ್ತಡದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಫ್ರೀ ರಾಡಿಕಲ್ಸ್ ಅವನ್ನ ದೇಹದಿಂದ ಹೊರಗಾಗ್ತದೆ. ಇಷ್ಟು ದೇಹದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಆಗೋದಕ್ಕೆ ಕಾರಣವಾಗ್ತದೆ. ಹಾಗಾದ್ರೆ ಒತ್ತಡದಲ್ಲಿ ಇರ್ತಕ್ಕಂಥ ಜೀವನವನ್ನು ಹಾಗೆ ಮುಂದುವರಿಸೋದಕ್ಕೆ ನಿಜಕ್ಕೂ ಅದು ಕಷ್ಟ ಸಾಧ್ಯ. ಯಾಕೆ ಅಂತಂದ್ರೆ ಅವನ ದೇಹದಲ್ಲಿ ಒಂದು ಬದಲಾವಣೆ ಕೇವಲ ತಾತ್ಕಾಲಿಕ ಆಗಿರ್ಬೋದು ಅಥವಾ ಅದು ನಿರಂತರವಾಗಿ ಆಗ್ತಾ ಹೋಗ್ಬೋದು. ಇವೆಲ್ಲದರ ಮಧ್ಯ ಅವನು ಒಂದು ಒಳ್ಳೆಯ ಜೀವನವನ್ನು ನಡೆಸಬೇಕಾಗ್ತದೆ. ಸ್ನೇಹಿತರೆ, ಬಹಳಷ್ಟು ಜನಕ್ಕೆ ನೀವೆಲ್ಲ ನೋಡಿದೀರಾ, ಏನಾಗ್ತದೆ ಅಂತಂದ್ರೆ ಒತ್ತಡದಲ್ಲಿ ಇರುವ ವ್ಯಕ್ತಿ ಅದರಿಂದ ಹೊರಗೆ ಬರ್ಬೇಕು ಅಂತಂದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಅದನ್ನ ನಿರ್ವಹಣೆ ಮಾಡ್ಬೇಕು. ಒತ್ತಡ ನಿರ್ವಹಣೆ ಮಾಡ್ಬೇಕು. ಒತ್ತಡವನ್ನ ನಾವು ಯಾವ ರೀತಿ ಬರ್ತದೆ, ಸಾಂದರ್ಭಿಕವಾಗಿ ಬರ್ತದೆ, ಎಲ್ಲಾ ಕಾರಣಗಳನ್ನ ಹೇಳಿದೆ. ವೆನ್ ಯು ನೋ ದ ಸ್ಟ್ರೆಸ್ and when you know the stresses which it is causing the stress in our body, it is a stage to manage your stress. ಒತ್ತಡವನ್ನ ನಾವು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನ ಕೂಡ ನಾವು ತಿಳ್ಕೋಬೇಕು. ಯಾವಾಗ ನೀವು ಒತ್ತಡ ನಿರ್ವಹಣೆಯನ್ನ ಮಾಡೋದಕ್ಕೆ ನೀವು ಬರೋದಿಲ್ಲ, ಕಲಿಯೋದಿಲ್ಲೋ, ಸೊ ಅದು ನಿರಂತರವಾಗಿ ನಿಮ್ಮ ಬಾಡಿಗೆ ಹಾನಿಯನ್ನ ಉಂಟು ಮಾಡ್ತದೆ. ಹಾಗಾಗಿ ಒಂದ್ಸರಿ ಒಬ್ಬ ವ್ಯಕ್ತಿ ಮನೆಯಿಂದ ಹೊರಗಡೆ ನಿಂತಿರ್ತಾನಂತೆ. ಆಗ ನಿಂತಿರ್ಬೇಕಾದ್ರೆ ಒಬ್ಬ ಬಂದು ಕೇಳ್ತಾನಂತೆ, ಸರ್ ನಾವು ಒಂದು ಕಂಪನಿಯಿಂದ ಬಂದಿದ್ವಿ, ಸರ್ವೆ ಮಾಡ್ತಾ ಇದ್ವಿ, ನಾವು ಕೆಲಸಗಳನ್ನ ಕೇಳ್ತೀವಿ, ಒಂದ್ ಸ್ವಲ್ಪ ಹೇಳ್ತೀರಾ ಅಂತ ಕೇಳಿ. ಸರಿ ಕೇಳಿ, ಏನ್ ಹೇಳಿ. ಸರ್ ತಾವು ಯಾವ ಪೇಸ್ಟ್ ಅನ್ನ ಬಳಸ್ತೀರಾ ಅಂತ ಕೇಳ್ತಾನೆ. ಅವಾಗ ಅವನು, ನಾನು ಗೋಪಾಲ್ ಪೇಸ್ಟ್ನೇ ಬಳಸೋದು ಕಣ್ರಿ ಅಂತ. ಹೌದಾ, ಓಕೆ ಅಂತ ಬರ್ಕೊಂಡಂತೆ. ಸರ್ ನೀವು ಯಾವ್ದು ಶೇವಿಂಗ್ ಕ್ರೀಮ್ ಅನ್ನ ಯೂಸ್ ಮಾಡ್ತೀರಾ ಕೇಳದಂತೆ. ತಕ್ಷಣ ಏನ್ ಮಾಡೋದಂತೆ, ಗೋಪಾಲ್ ಶೇವಿಂಗ್ ಕ್ರೀಮ್ ಅಂತ. ಹೌದಾ ಸರ್ ಅಂತ. ಸರ್ ಇನ್ನೊಂದು ಪ್ರಶ್ನೆ ಕೇಳ್ಬೇಕಿತ್ತು, ಏನ್ ಹೇಳಿಂತ. ನೀವು ಶೂ ಪಾಲಿಶ್ ಯಾವ್ದು ಯೂಸ್ ಮಾಡ್ತೀರಾ ಅಂತ. ನಾನು ಗೋಪಾಲ್ ಶೇವಿಂಗ್ ಇದು ಶೂ ಪಾಲಿಶ್ ಯೂಸ್ ಮಾಡ್ತೀನಿ ಅಂತ. ಹೌದಾ ಸರ್, ನಾನು ಎಲ್ಲಾ ಕೇಳಿ ಪ್ರಶ್ನೆಗೂ ನೀವು ಗೋಪಾಲ್ ಹೇಳಿದ್ರಲ್ಲ, ಪ್ರಾಡಕ್ಟ್ಸ್ ಹೇಳ್ತಾ ಇದ್ರಲ್ಲ ಸರ್, ಏನು ಗೋಪಾಲ್ ಏನ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಅಂತ ಕೇಳದಂತೆ. ಅದಕ್ಕೆ ಹೇಳದಂತೆ, ಗೋಪಾಲ್ ಏನ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಅಲ್ಲ, ಅವ್ನು ನನ್ನ ರೂಮ್ಮೇಟ್, ನಾನೆಲ್ಲ ಒಂದೇ ಉಪಯೋಗಿಸೋದಂತ. ಹಿಂಗೆ ನಾವು ನಗುವಿನಿಂದ ಕೂಡಿರ್ತಕ್ಕಂಥ ಜೀವನ ಶೈಲಿಯನ್ನ ನಾವು ಮೈಗೂಡಿಸಿಕೊಂಡ್ರೆ ನಮಗೆ ಸಹಜವಾಗಿ ನಾವು ಒತ್ತಡದಿಂದ ನಾವು ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತದೆ. ಕೆಲವ್ರು ನೋಡ್ಬೇಕು, ನಮ್ಮ ಇಡೀ ಜೀವನದಲ್ಲಿ ಬೆಳಗ್ಗೆಯಿಂದ ಎದ್ದು ಸಾಯಂಕಾಲ ಪ್ರತಿಯೊಂದು ಹಂತದಲ್ಲೂ ಕೂಡ ಅವ್ರ ಒತ್ತಡಕ್ಕೆ ತಾವ್ತಾಗೆ ಸಣ್ಣ ಸಣ್ಣ ವಿಷಯಗಳನ್ನ ಅವರಿಗೆ ಮ್ಯಾನೇಜ್ ಮಾಡೋದಕ್ಕೆ ಬರಲ್ಲ. ಹಾಗಾದ್ರೆ ನಾವು ಒತ್ತಡದಿಂದ ಹೊರಗೆ ಬರೋದಕ್ಕೆ ನಾವು ಯಾವ ರೀತಿ ಮಾಡಬೇಕು, ಒತ್ತಡನ ನಾವು ಅತ್ಯಂತ ಯಶಸ್ವಿಯಾಗಿ ಯಾವ ರೀತಿಯಲ್ಲಿ ನಾವು ಇದನ್ನು ಮಾಡಬೇಕು. ನಾನು ಹೇಳಿದೆ ಎರಡು ವಿಧಾನಗಳನ್ನ ಹೇಳಿದೆ. ಒಂದು ಇವೆಂಟ್ಗಳು, ಘಟನೆಗಳನ್ನ ನಾವು ಅದನ್ನ ವೈಭವೀಕರಿಸ್ತಕ್ಕಂಥದ್ದು, ನಾವು ಅದಕ್ಕೆ ಹೆಚ್ಚು ಮಹತ್ವವನ್ನು ಕೊಡೋದನ್ನ ಮಾಡಬೇಕು. ಇನ್ನೊಂದು, ನಾವು ಆ ಘಟನೆಗಳನ್ನ
ಯು ಚೇಂಜ್ ದ ವೇ ಯು ಥಿಂಕ್ ಅಲ್ವಾ, ಅದರಿಂದ ನಾವು ಒತ್ತಡನ ಕಡಿಮೆ ಮಾಡ್ತೀವಿ. ಅದಲ್ಲದೆ ಕೂಡ ನಿಮಗೆ ಗೊತ್ತಿರಲಿ, ನಗುವಿನಿಂದ ದೇಹದಲ್ಲಿ ಒಳ್ಳೆಯ ರೀತಿಯ ಹಾರ್ಮೋನ್ಗಳು ಅದು ನಮಗೆ ಗೊತ್ತಿರದ ಹಾಗೆ ಉತ್ಪತ್ತಿ ಆಗ್ತದೆ. ಇದು ನಾನು ಏನ್ ಹೇಳಿದ್ನಲ್ಲ, ಫ್ರೀ ರ್ಯಾಡಿಕಲ್ಸ್ ಅಂತ, ಇದು ನಿರಂತರವಾಗಿ ನಮ್ಮ ಬಾಡಿಯಿಂದ ಹೊರಗಡೆ ಹಾಕ್ತದೆ. ಹಾಗಾಗಿ ಮನಸ್ಸಿಗೆ ಚೈತನ್ಯವನ್ನು ನೀಡುತ್ತದೆ, ಒಂದು ಶಕ್ತಿಯನ್ನು ನೀಡುತ್ತದೆ. ಹಾಗಾದ್ರೆ ಯಾವುದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ, ಸ್ಟ್ರೆಸ್ ನಲ್ಲಿ ನಾವು ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡ್ಬೇಕು ಅಂತಂದ್ರೆ, ನಾವು ಒತ್ತಡದಿಂದ ಹೊರಗಡೆ ಬರ್ಬೇಕಂದ್ರೆ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನ ಮಾಡಬೇಕು. ಹಾಗಾದ್ರೆ ಯಾವುದು? ಮೊದಲಿಗೆ ನಾವೆಲ್ಲರೂ ಅನ್ಕೊಂಡಿರೋದು ಒತ್ತಡದಿಂದ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನ ನಾವು ಹೊರಗೆ ಬರ್ಬೇಕು ಅಂತಂದ್ರೆ ನಾವು ಕೆಲವು ವಿಧಾನಗಳನ್ನ ಫಾಲೋ ಮಾಡ್ಬೇಕು. ಒಂದು, ವಾಕಿಂಗ್. ನಾವು ನಡೆಯೋದ್ರಿಂದ ದೇಹದಲ್ಲಿ ಏನಾಗ್ತದೆ, ರಕ್ತ ಸಂಚಾರ ಸುಗಮವಾಗಿ ಆಗ್ತದೆ, ಮತ್ತೆ ಹೃದಯದ ಬಡಿತ ಹತೋಟಿಗೆ ಬರ್ತದೆ, ಮತ್ತೆ ನಾರ್ಮಲ್ ಆಗಿ ಇರ್ತದೆ. ಇದು ನಡೆಯೋದ್ರಿಂದ. ನಿರಂತರವಾಗಿ ಸ್ವಚ್ಛವಾಗಿ ಇರ್ತಕ್ಕಂಥ ಗಾಳಿಯೊಳಗೆ ನಾವು ಕನಿಷ್ಠ 45 ನಿಮಿಷದಿಂದ 1 ಗಂಟೆವರೆಗೆ ನಾವು ವಾಕಿಂಗ್ ಅನ್ನ ಮಾಡ್ತಾ ಹೋದ್ರೆ ನಮ್ಮ ಒತ್ತಡದ ಮಟ್ಟವನ್ನ ನಾವು ದಿನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಕಾರಿಯಾಗ್ತದೆ. ಅದೇ ರೀತಿಯಲ್ಲಿ ಮತ್ತೊಂದು ಸೈಕ್ಲಿಂಗ್ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ನಮಗೆ ದೇಹದಲ್ಲಿ ಬ್ಯಾಲೆನ್ಸಿಂಗ್ ಬರ್ತದೆ. ಒಂದು, ನಿರಂತರವಾಗಿ ರಕ್ತ ಪರಿಚಲನೆ ಆಗ್ತದೆ, ಹೃದಯಕ್ಕೆ ಹೆಚ್ಚೋದಾಗ್ತದೆ, ಮತ್ತೆ ದೇಹದ ಸ್ನಾಯುಗಳಿಗೆ ಒತ್ತಡವನ್ನ ರಹಿತವಾಗಿ ನಾವು ಜೀವನವನ್ನು ಮಾಡೋದಕ್ಕೆ ಸಾಧ್ಯವಾಗ್ತದೆ. ಮತ್ತೊಂದು ಸ್ವಿಮ್ಮಿಂಗ್ ಕೂಡ ದೇಹಕ್ಕೆ, ಅದಕ್ಕೆ ಹೇಳ್ತಾನೆ ಸ್ಟ್ರೆಸ್ಫುಲ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿ ಈ ವಾಟರ್ ಥೆರಪಿಯನ್ನೆಲ್ಲ ಮಾಡ್ತದೆ. ಈ ನೀರನ್ನ ಜಾಸ್ತಿ ಕುಡಿಯೋದಾಗಿರ್ಬೋದು, ಮತ್ತೆ ನೀರಿನ ಜೊತೆ ಆಟಗಳನ್ನ ಆಡೋದು, ಅಂದ್ರೆ ಲೈಕ್ ಈ ವಾಟರ್ ಸ್ಪೋರ್ಟ್ಸ್ ಎಲ್ಲ ಇರ್ತದೆ, ಇಂಥದನ್ನ ಆಡೋದಿರ್ಬೋದು. ಸ್ವಿಮ್ಮಿಂಗ್ ಗಳನ್ನ ಮಾಡಿದಾಗ ನಮಗೆ ದೇಹದಲ್ಲಿ ಒಂದು ದೇಹದ ತೂಕವನ್ನ ಕಡಿಮೆ ಜೊತೆಗೆ ನಾವು ಒತ್ತಡವಾಗಿ ಏನಿರ್ತದೆ, ಒತ್ತಡ ಪೂರ್ವವಾದ ಜೀವನ ಇರ್ತದಲ್ಲ, ಅದರಿಂದ ನಾವು ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತದೆ. ಒಂದು ವಾಕಿಂಗ್ ಆಯ್ತು, ಒಂದು ಸೈಕ್ಲಿಂಗು, ಒಂದು ಸ್ವಿಮ್ಮಿಂಗ್. ಮತ್ತೊಂದು ಮೆಡಿಟೇಷನ್ ನಲ್ಲಿ ನಾವು ಧ್ಯಾನದಿಂದ ಏನ್ ಮಾಡ್ಬೋದು, ಒತ್ತಡವನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಇದೆ. ನಿಯಮಿತವಾದ ಉಸಿರಾಟದಿಂದ ಮಾಡ್ತಕ್ಕಂಥದ್ದು, ಅದರೊಳಗೆ ತುಂಬಾ ವೆರೈಟೀಸ್ ಗಳಲ್ಲಿ ಉಸಿರಾಟಗಳು, ಡಯಾಫ್ರಮೆಟಿಕ್ ಇರ್ಬೋದು, ತುಂಬಾ ವೆರೈಟೀಸ್ ಗಳಲ್ಲಿ ನಾವು ಉಸಿರಾಟದ ಕ್ರಿಯೆಗಳನ್ನ ಮಾಡಬೇಕು, ಧ್ಯಾನ ಮಾಡಬೇಕು. ಅನುಲೋಮ ವಿಲೋಮ ಈ ತರದೆಲ್ಲ ಏನ್ ಹೇಳ್ತೀವಿ ನಾವು, ಭಸ್ತ್ರಿಕಾ ಇರ್ಬೋದು, ಈ ತರದಲ್ಲಿ ಹಲವಾರು ವಿಧಾನಗಳನ್ನ ನಾವು ಅಳವಡಿಸ್ಕೊಳ್ತಾ ಹೋದ್ರೆ ನಾವು ಒತ್ತಡ ಮುಕ್ತ ಜೀವನ ಶೈಲಿಯನ್ನ ನಡೆಸೋದಕ್ಕೆ ಸಾಧ್ಯ ಆಗ್ತದೆ. ಈ ಸೈಕ್ಲಿಂಗ್ ಆಗ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಈ ತರದೆಲ್ಲ ಆದಾಗ ನಮ್ಮಲ್ಲಿ ನಾವು ಯಾವ್ದು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು, ನಾವು ಗಾರ್ಡನಿಂಗ್ ಮಾಡಿದ್ರೆ ಮನೆ ಸುತ್ತಮುತ್ತಲಲ್ಲಿ ನಾವು ಗಿಡವನ್ನ ಬೆಳೆಸ್ತಕ್ಕಂಥದ್ದು, ಗಿಡಗಳನ್ನ ಪೋಷಣೆ ಮಾಡ್ತಕ್ಕಂಥದ್ದು, ಮತ್ತೆ ಹೂಗಳನ್ನ ಬೆಳೆಸಿ ಆ ಮೂಲಕ ನಮಗೆ ಉತ್ತಮವಾದ ವಾತಾವರಣವನ್ನ ನಮ್ಮ ಸುತ್ತಮುತ್ತಲಲ್ಲೇ ಪರಿಸರವನ್ನ ಚೆನ್ನಾಗಿಟ್ಕೊಳ್ಳೋದ್ರ ಜೊತೆಗೆ ನಾವು ಒತ್ತಡದ ಶೈಲಿಯಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಇದೆ. ಮತ್ತೊಂದಷ್ಟು ಜನಕ್ಕೆ ಈ ಪೆಟ್ ಅನಿಮಲ್ಸ್, ಮನೆಯಲ್ಲಿ ಸಾಕು ಪ್ರಾಣಿಗಳಿರ್ತದೆ, ನಾಯಿ ಇರ್ತದೆ, ಬೆಕ್ಕಿರ್ತದೆ, ಈ ತರದೆಲ್ಲ ಪ್ರಾಣಿಗಳಿರುತ್ತಲ್ಲ, ಅದಕ್ಕೆ ಪ್ರೀತಿ ಅಕ್ಕರೆಯಿಂದ ನೋಡ್ಕೊಳ್ತಾ ಇರ್ತಾರೆ. ಅದು ಹೇಗೆ ಅಂತಂದ್ರೆ ಮನೆ ಯಾವ ಸದಸ್ಯರಿಗೂ ಅಷ್ಟು ಪ್ರೀತಿ ವಿಶ್ವಾಸ ನೋಡಿಲ್ಲ, ಆದ್ರೆ ಅವ್ರ ಮನೆ ಸಾಕು ಪ್ರಾಣಿಗಳಿಗೆ ಕೊಡ್ತಾ ಇರ್ತಾರೆ. ಅಷ್ಟು ಅವರಿಗೆ ಅದನ್ನ ಕೊಡೋದ್ರಿಂದ ಏನಾಗುತ್ತೆ, ನಮಗೆ ಒಳ್ಳೆಯ ರೀತಿಯಲ್ಲಿ ನಮ್ಮ ಸಮಯವನ್ನ ಕಳೆಯೋದು ಅಲ್ಲದೆ ಕೂಡ ನಾವು ಒತ್ತಡದಿಂದ ಹೊರಬರೋದಕ್ಕೆ ಅದು ಸಹಕಾರಿಯಾಗ್ತದೆ. ಧ್ಯಾನವನ್ನ ಮಾಡಬಹುದು. ಯೋಗಾಸನದಲ್ಲಿ ಸೂರ್ಯ ನಮಸ್ಕಾರಗಳನ್ನ ಮಾಡೋದ್ರಿಂದ ರಿಸರ್ಚರ್ಸ್ ಆಲ್ರೆಡಿ ಪ್ರೂವ್ಡ್, ಸೂರ್ಯ ನಮಸ್ಕಾರ ನಿರಂತರವಾಗಿ ಮಾಡ್ತದೆ, ದೇಹದಲ್ಲಿ ಇರ್ತಕ್ಕಂಥ ಕ್ಯಾನ್ಸರ್ ಸೆಲ್ಗಳನ್ನು ಕೂಡ ಅದು ಬದಲಾಯಿಸೋದಕ್ಕೆ, ಅಂದ್ರೆ ಅದನ್ನ ಎರಾಡಿಕೇಟ್ ಮಾಡ್ತಕ್ಕಂಥದ್ದು, ಬುಡ ಸಮೇತ ತೆಗೆದುಹಾಕೋದಕ್ಕೆ ಶಕ್ತಿ ಇದೆ ಅಂತ ಹೇಳಿ. ಇದ್ರ ಜೊತೆಗೆ ನಾವು ಸತ್ಸಂಗಗಳನ್ನ ಮಾಡ್ತೀವಿ, ನಾವೆಲ್ಲ ಕೇಳಿದ್ವಿ, ಎಲ್ಲರೂ ಒಟ್ಟಿಗೆ ಸೇರಿ ದೇವರ ಭಜನೆಯನ್ನ ಮಾಡ್ತಕ್ಕಂಥದ್ದು. ದೇವರ ಭಜನೆಯನ್ನ ಮಾಡೋದ್ರಿಂದ ಎಲ್ಲರೂ ಸೇರ್ಕೊಂಡು ನಾವು ಒಟ್ಟಿಗೆ ಭಜನೆಗಳನ್ನ ಮಾಡೋದ್ರಿಂದ ನಮ್ಮೆಲ್ಲರ ದೃಷ್ಟಿಕೋನಗಳು ಒಂದೇ ನಿಟ್ಟಿನಲ್ಲಿ ಇರ್ತವೆ. ಒಂದೇ ನಿಟ್ಟಿನಲ್ಲಿ ಇದ್ದಾಗ ನಾವೆಲ್ಲರೂ ಸೇರಿ ಮಾಡಿದಾಗ ನಮ್ಮ ದೇಹದಲ್ಲಿ ಒಂದು ರೀತಿಯಲ್ಲಿ ಒಂದು ಸಮೂಹ ಆಗಿರ್ತದೆ, ಒಂದು ಶಕ್ತಿ ರೀತಿಯಲ್ಲಿ ಇದ್ದಾಗ ನಮಗೆ ಗೊತ್ತಿಲ್ಲದ ಹಾಗೆ ನಾವು ದೇವರ ಹತ್ರದಲ್ಲಿ ನಾವು ಬಿಡ್ತೀವಿ. ಅಂದ್ರೆ ಆ ಒಂದು ಶಕ್ತಿ ನಮ್ಮಲ್ಲಿ ಬರೋ ರೀತಿಯಲ್ಲಿ ಆದ್ರಿಂದ ಒತ್ತಡದಿಂದ ನಾವು ಗೊತ್ತಿಲ್ಲದ ಹಾಗೆ ನಾವು ಅದರಿಂದ ಒತ್ತಡದಿಂದ ಮುಕ್ತವಾಗ್ತೇವೆ. ಧ್ಯಾನ, ಯೋಗ, ಮೆಡಿಟೇಷನ್, ಸತ್ಸಂಗ, ಆಯ್ತಾ, ಇವೆಲ್ಲದೂ ಕೂಡ ಮಾಡೋದ್ರಿಂದ ನಮಗೇನಾಗುತ್ತೆ, ಒತ್ತಡದ ಜೀವನ ಶೈಲಿಯಿಂದ ನಾವು ಹೊರಗೆ ಬರೋದಕ್ಕೆ ಸಹಕಾರಿಯಾಗ್ತದೆ. ಹಾಗಾಗಿ ನಾವು ತುಂಬಾ ಜನ ಜೊತೆಗೆ ನಾವು ಅನ್ಕೊಳ್ತೀವಿ, ಒತ್ತಡದಲ್ಲಿದ್ದಾಗ ನಾವೆಲ್ಲರೂ ಕೂತ್ಕೊಂಡು ಸ್ನೇಹಿತರೆಲ್ಲ ಒಟ್ಟಿಗೆ ಮಾತಾಡೋದ್ರಿಂದ ನಮ್ಮ ಒತ್ತಡವನ್ನು ಎಷ್ಟು ಕಡಿಮೆ ಮಾಡ್ಕೋಬಹುದಲ್ವಾ.
ಈ ರೀತಿಯಲ್ಲಿ ಅನೇಕ ವಿಧಾನಗಳನ್ನ ನಮ್ಮ ದೈನಂದಿನ ಚಟುವಟಿಕೆಗಳನ್ನ ನಾವು ಅಳವಡಿಸ್ಕೊಳ್ತಾ ಹೋದ್ರೆ ಒತ್ತಡದಿಂದ ಇರ್ತಕ್ಕಂಥ ಜೀವನದಿಂದ ನಾವು ಹೊರಗಡೆ ಬರ್ಬೋದು. ನಾನು ಇತ್ತೀಚೆಗೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಟ್ರೈನಿಂಗ್ ಮಾಡಿದಾಗ ಈ ಒತ್ತಡ ನಿರ್ವಹಣೆ ಬಗ್ಗೆ ಮಾಡ್ಬೇಕು. ಆದ್ರೆ ಅವ್ರು ಎಷ್ಟು ಒತ್ತಡದಲ್ಲಿ ಇರ್ತಾರೆ ಅಂತಂದ್ರೆ ಅವ್ರು ಹೇಳ್ತಾರೆ, ಸರ್ ನಿಜವಾಗ್ಲೂ ನಮಗೆ ಬಹಳ ಆಶ್ಚರ್ಯ ಆಗ್ತದೆ, ನಮ್ಮನ್ನ ಒಬ್ರು ಮನುಷ್ಯರು ಅಂತಾನೆ ಜನ ಅನ್ಕೊಳ್ಳೋದೇ ಇಲ್ಲ ಸರ್, ಅಷ್ಟು ಒತ್ತಡದಲ್ಲಿ ಇರ್ತೀವಿ ನಾವು, ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತೀವಿ, ಎಲ್ಲ ಮಾಡ್ತಾ ಇರ್ತೀವಿ, ಆದ್ರೆ ನಮಗೆ ಒಂದು ಒಳ್ಳೆ ಮಾತುಗಳು ಕೂಡ ಸಿಕ್ಕಿರೋದಿಲ್ಲ, ಮಾನಸಿಕವಾಗಿ ನಾವು ತುಂಬಾ ಜರ್ಜರಿತರಾಗಿ ಹೋಗ್ಬಿಡ್ತೀವಿ, ಒತ್ತಡದಲ್ಲೇ ಕೆಲಸ ಮಾಡ್ತಾ ಇರ್ತೀವಿ. ಹಾಗಾಗಿ ಏನಾಗುತ್ತೆ, ನಾವು ಸಾಮಾಜಿಕ ಕೆಲಸರೇ ನಾವು ಸ್ಪಂದನೆ ಕೂಡ ಆ ರೀತಿನಲ್ಲಿ ಮಾಡಿರೋದಿಲ್ಲ. ನಾವು ಮನೆಯೊಳಗೆ ಪೊಲೀಸ್ ಸ್ಟೇಷನ್ ಅಲ್ಲೂ ಪೊಲೀಸ್ ಆಗಿರ್ತೀವಿ, ಮನೇಲಿ ಹೋದ ಪೊಲೀಸ್ ಆಗಿರ್ತೀವಿ, ಆದ್ರೆ ಆ ರೀತಿನಲ್ಲಿ ನಮಗೆ ಬೆಲೆನೇ ಕೊಡೋದಿಲ್ಲ. ಆ ಒತ್ತಡ ಪೂರ್ವ ಏನಿರ್ತದೆ ಜೀವನ ಶೈಲಿ ಇದೆಯಲ್ಲ ನಮಗೆ ಬಹಳ ತೊಂದರೆ ಕೊಡ್ತದೆ. ಆಗ ಒಬ್ಬ ವ್ಯಕ್ತಿ ಕೇಳಿದೆ, ನಿಮಗೆ ಹಾಗಾದ್ರೆ ನಿಮ್ಗೆ ಯಾವ್ದ್ರಿಂದ ತುಂಬಾ ಒತ್ತಡ ಅಂತ ಅನಿಸ್ತದೆ ಆ ತರ ಅಂತೆಲ್ಲ ಕೇಳಿದಾಗ ಅವ್ರು ಹೇಳ್ತಾ ಇದ್ರು, ಸರ್ ನಾನು ಹೇಳಿದ್ರೆ ಆ ಮನುಷ್ಯ ಎಷ್ಟಿದ್ದಾರೆ ಅಂತಂದ್ರೆ ಒಳ್ಳೆ ಅಜಾನುಬಾಹು, ಅಷ್ಟು ದೊಡ್ಡಕ್ಕೆ, ಅಷ್ಟು ವ್ಯಕ್ತಿತ್ವ ನೋಡ್ಬಿಟ್ರೆ ಎಲ್ಲರೂ ಹೆದರ್ಬೇಕು, ಅಷ್ಟು ದೊಡ್ಡ ವ್ಯಕ್ತಿತ್ವ ಹೇಳ್ತದೆ. ಸರ್ ಒಂದ್ ವಿಚಾರ ಹೇಳ್ತೀನಿ, ನನಗೆ ನಾನು ನೋಡಕ್ ಇಷ್ಟು ದೊಡ್ಡಕ್ಕಿದ್ದೀನಿ, ಆದ್ರೆ ಹೆದರಿಕೆ ನನ್ನ ಮನ್ಸಲ್ಲಿ ತುಂಬಾ ಇದೆ ಸರ್, ಭಯ ಆತಂಕ ಇದೆಲ್ಲ ತುಂಬಾ ಇದೆ ಸರ್ ನನಗೆ. ಏನಕ್ಕೆ, ಯಾವ್ದ್ರಿಂದ ಹಂಗ ಆಗತ್ತೆ ನಿಮ್ಗೆ ಅಂತ ಕೇಳಿದಾಗ, ಸರ್ ಎಲ್ಲಾ ಮಾಡ್ತೀನಿ ಸರ್, ನೈಟ್ ಡ್ಯೂಟಿ ಇದ್ದಾಗ ರಾತ್ರಿ ನಾನು 10 ಗಂಟೆ 11 ಗಂಟೆಗೆ ಏನಾರ ಜೀಪನ್ನ ಸೈಡಲ್ಲಿ ಇಟ್ಟು ಬೈಕಲ್ಲಿ ಮನೆ ಕಡೆ ಹೋಗ್ತಾ ಇರ್ಬೇಕಾರೆ ಯಾವ್ದಾರ ಮರದ ಹತ್ರ ಬಿಳಿ ಬಟ್ಟೆ ಏನಾರ ಅಲ್ಲಾಡ್ತಾ ಇದ್ಬಿಟ್ರೆ ಸಾಕು ಸರ್, ನೋಡಿ ಸೀದಾ ಎದುರು ಬಂದು ಸೀದಾ ಒಂದು ಸ್ಟೇಷನ್ಲೇ ಮಲ್ಕೊಂಡ್ಬಿಡ್ತೀನಿ. ಹಾಗಾಗಿ ನಾವು ಅನ್ಕೊಳ್ತೀವಿ ದೊಡ್ಡ ಅಗಾಧ ಅಜಾನುಬಾಹು ಇದ್ರೆ ಅವನಿಗೆ ತುಂಬಾ ಶಕ್ತಿ ಇರ್ತದೆ, ಅವನು ಮಾನಸಿಕವಾಗಿ ಬಹಳ ಸದೃಢವಾಗಿರ್ತಾನೆ. ಆದ್ರೆ ನಾವು ಒಂದು ವ್ಯಕ್ತಿತ್ವವನ್ನು ಹೊರಗಡೆಯಿಂದ ನೋಡಿದ್ರೆ, ಅದು ವ್ಯಕ್ತಿತ್ವ ಅಂದ್ರೆ ಎಕ್ಸ್ಟರ್ನಲ್ ಪರ್ಸನಾಲಿಟಿ ಅಲ್ಲ, ಅವನನ್ನ ಅದ್ರ ಮನಸ್ಸಿನಲ್ಲಿ ಎಷ್ಟೊಂದು ಇರ್ತಿಲ್ಲ ಅಗಾಧವಾದ ನೋವುಗಳಿರ್ತದೆ, ಒತ್ತಡ ಇರ್ತಾನೆ. ಪ್ರತಿಯೊಬ್ಬರಿಗೂ ಕೂಡ ಅವರ ಭಾವನೆಗಳಿರ್ತವೆ. ಈ ರೀತಿಯಲ್ಲಿ ಬೇಕು ಬೇಡ ಅವರು ಜೀವನವನ್ನು ಮಾಡ್ತಾ ಇರ್ತಾರೆ. ಈ ಎಲ್ಲಾ ಸಂದರ್ಭಗಳಲ್ಲಿ ಕೂಡ ಅವರಿಗೆ ಒತ್ತಡ ತುಂಬಾ ಇದಾಗಿರ್ತದೆ. ಇನ್ನೊಂದು ಹೇಳೋದು, ಸಂಗೀತವನ್ನ ನಿರಂತರವಾಗಿ ನಾವು ಕೇಳ್ತೀವಿ, ಎಲ್ಲ ಮಾಡ್ತಿರೋದ ಅವಾಗತ್ತೆ ನಾವು ಒತ್ತಡದಿಂದ ಆ ಜೀವನ ಶೈಲಿಯಿಂದ ಹೊರಗಡೆ ಬರ್ಬೋದು. ಮತ್ತೆ ಇನ್ಸ್ಟ್ರೂಮೆಂಟ್ಗಳನ್ನ ನುಡಿಸೋದಿಗೆ ಫ್ಲೂಟ್ ಇರ್ಬೋದು, ವೈಲಿನ್ ಇರ್ಬೋದು, ಈ ತರದಲ್ಲಿ ನಾವು ಆ ಇನ್ಸ್ಟ್ರೂಮೆಂಟ್ಗಳನ್ನ ನಿರಂತರವಾಗಿ ಬಳಸ್ತಾ ಇದ್ರೆ ಆ ಒತ್ತಡ ಜೀವನ ಶೈಲಿಯಿಂದ ಕೂಡ ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತದೆ. ಈ ಎಲ್ಲಾ ವಿಷಯಗಳೇನಿದೆ ಇವೆಲ್ಲ ಸ್ಟ್ರೆಸ್ಫುಲ್ ಲೈಫ್ ಇಂದ ನಾವು ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತದೆ. ನಾವ್ ಯಾವಾಗ ಒಂದು ಸಂದರ್ಭವನ್ನ ನಾವು ಉಲ್ಟಾ ಯೋಚನೆ ಮಾಡ್ತೀವಿ ಅವಾಗ ನಮಗೆ ಒತ್ತಡ ಬಹಳ ಜಾಸ್ತಿ ಅನ್ಸುತ್ತದೆ. ಅದಕ್ಕೆ ನಾ ಹೇಳಿದ್ನಲ್ಲ, ರಿವರ್ ನೆವರ್ ರಿವರ್ಸ್ ಅಲ್ವಾ, ರಿವರ್ ನೆವರ್ ರಿವರ್ಸ್. ಯಾವತ್ತು ನದಿ ಉಲ್ಟಾ ಹರಿಯೋದೇ ಇಲ್ಲ, ಹರಿಯೋದಂಗೆ ಯಾವ ದಿಕ್ಕಿನಲ್ಲಿ ಹರಿಬೇಕು ಅದೇ ದಿಕ್ಕಿನಲ್ಲಿ. ನಾವು ಅದನ್ನು ವಿರುದ್ಧವಾಗಿ ನಾವು ಯೋಚನೆ ಮಾಡ್ತಾ ಕೂತಾಗ ನಮಗೆ ಒತ್ತಡ ನ್ಯಾಚುರಲ್ ಆಗಿ ಬರ್ತಾ ಹೋಗ್ತದೆ. ಹಾಗಾಗಿ ಒತ್ತಡದ ಜೀವನ ಶೈಲಿ ಅದು ಹೆಚ್ಚು ಫಲಪ್ರದವನ್ನ ಕೊಡೋದಿಲ್ಲ. ನಗುತ್ತಾ ಜೀವನ ಶೈಲಿ, ಅದಕ್ಕೆ ಯಾವಾಗ್ಲೇ ನಗುವು ಸಹಜ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತಾ ನಗುವ ದತೀಶ ಧರ್ಮ, ನಗಿಸುವ ನಗುತ್ತ ಬಾಳುವ ವರವಿಗೆ ಬೇಡಿಕೊಳ್ಳುವ ಮಂಕುತಿಮ್ಮ. ಇದು ನಿಜವಾಗ್ಲೂ ಈ ಒಂದು ಸಂದರ್ಭದಲ್ಲಿ ಇರ್ತಕ್ಕಂತ ಒಂದು ಮನೋಭಾವನ ಬೆಳೆಸ್ಕೊಂಡ್ರೆ ಮಾತ್ರ ನಾವು ಈ ಸಂದರ್ಭವನ್ನು ಗೆಲ್ಲೋದಕ್ಕೆ ಸಾಧ್ಯ ಮತ್ತು ಒತ್ತಡದಿಂದ ಹೊರಬಂದು ಜೀವನ ಶೈಲಿಯನ್ನ ನಡೆಸೋದಕ್ಕೆ ಸಾಧ್ಯ. ಒತ್ತಡದಿಂದ ನೀವು ಹೊರಗಡೆ ಬರ್ಬೇಕು ಅಂತ ಆದ್ರೆ ಐದರ್ ಯು ಗ್ರೋ ಆರ್ ಗೋ, ಐದರ್ ಯು ಗ್ರೋ ಆರ್ ಗೋ, ಯು ಡಿಸ್ಟಿಂಕ್ಟ್ ಆರ್ ಎಕ್ಸ್ಟಿಂಕ್ಟ್, ಇಟ್ ಈಸ್ ಯುವರ್ ಚಾಯ್ಸ್. ಹಾಗಾಗಿ ಒತ್ತಡ ಪೂರ್ವ ಜೀವನ ಶೈಲಿಯಿಂದ ನಾವು ಹೊರಗಡೆ ಬರ್ಬೇಕು ಅಂತಂದ್ರೆ ಆ ಸ್ಟ್ರೆಸ್ಸರ್ ಗಳನ್ನ ಐಡೆಂಟಿಫೈ ಮಾಡಬೇಕು. ನೋ ಯುವರ್ ಸ್ಟ್ರೆಸ್ಸರ್ ಲೆವೆಲ್ ಇನ್ ದ ಬಾಡಿ ಅಂಡ್ ಯು ಹ್ಯಾವ್ ಟು ಓವರ್ಕಮ್ ದ ಸ್ಟ್ರೆಸ್ ಇನ್ ದ ಬಾಡಿ. ದೇರ್ ಆರ್ ಸೋ ಮೆನಿ ಥಿಂಗ್ಸ್, ಎ ಟು ಝೆಡ್ ಆಲ್ಫಾಬೆಟಿಕ್ ನಲ್ಲಿ ಏನಾಗ್ತದೆ ಅಂತಂದ್ರೆ ಚಂದ್ರ ಸರ್, ಹಲೋ. ಕೇಳಿಸ್ತಿದ್ಯಾ? ಸರ್ ಓಕೆ, ಈಗ ಆಡಿಬಲ್ ಅಲ್ಲ? ಸರ್ ಕೇಳಿಸ್ತಿದೆ. ಇನ್ನು ಎಷ್ಟು ತನಕ ಇದೆ ಸರ್? ಮಾತಾಡಿ ಸರ್, ಪರವಾಗಿಲ್ಲ. 8:30 ತೊಂದರೆ ಇಲ್ಲ, ನಾವಿದೀವಿ. ಓಕೆ, ಸೊ ಇನ್ನೊಂದು ಹೇಳ್ತೆ. ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ವಿಚ್ ಲೋಯರ್ಸ್ ಯುವರ್ ಸ್ಟ್ರೆಸ್ ಲೆವೆಲ್ ಇನ್ ದ ಬಾಡಿ. ಓಕೆನಾ? ಲಾಫ್ಟರ್ ಅಂತ ಹೇಳ್ತಾರೆ, ನಗು ಇದೆಯಲ್ಲ, ನಗುವು ಇಟ್ ಲೋಯರ್ಸ್ ಯುವರ್ ಬ್ಲಡ್ ಪ್ರೆಷರ್ ಅಂಡ್ ರೆಡ್ಯೂಸಸ್ ಯುವರ್ ಹೈಪರ್ ಟೆನ್ಷನ್.
ಸೊ ಕಾರ್ಡಿಯಕ್ ಔಟ್ಪುಟ್ ನಲ್ಲಿ ಹೇಳ್ತಾರೆ ನಗು. ಈಗ ನೋಡಿ ಈ ನಗೆ ಕೂಟ ಅಂತೆಲ್ಲ ಮಾಡಿದ್ದಾರೆ. ಬೆಳಗ್ಗೆ ಹೋಗ್ಬಿಟ್ಟು ಅವರು ಕೃತಕವಾಗಿ ನಗ್ತಾರೆ. ನಾವೆಲ್ಲ ನೋಡಿದೀವಿ. ಒಂದು ಸ್ಟೇಡಿಯಂ ನಲ್ಲಿ ಸೇರ್ಕೊಂಡಿರ್ತಾರೆ, ಇನ್ಯಾವುದೋ ಒಂದು ಮೈದಾನದಲ್ಲಿ ಸೇರ್ಕೊಂಡಿರ್ತಾರೆ. ಸೇರ್ಕೊಂಡು ಎಲ್ಲ ಸುತ್ತಲಿನಲ್ಲಿ ನಿಂತ್ಕೊಂಡು ಅವರು ನಮ್ಮ ಜೀವನದ ಎಲ್ಲಾ ಜಂಜಾಟಗಳನ್ನ ಮರೆತು ಬೆಳಗ್ಗೆ ಒಂದು ಒಳ್ಳೆ ವಾತಾವರಣದಲ್ಲಿ ನಿಂತ್ಕೊಂಡು ಎಲ್ಲ ನಗಬೇಕು ಅಂತ ಬಂದಿರ್ತಾರೆ. ಆದ್ರೆ ಅವ್ರು ಎಲ್ಲಾ ಮಾಡೋ ದಿನಚರಿಗಳಲ್ಲಿ ಕೂಡ ಒತ್ತಡವಾಗಿ ಮಾಡ್ತಾ ಇರ್ತಾರೆ. ಅಲ್ಲಿ ಯಾವುದನ್ನು ಕೂಡ ಅವರು ಇನ್ನೊಬ್ಬ ವ್ಯಕ್ತಿಗೆ ಒಂದು ಒಳ್ಳೆ ಭಾವನೆಯಿಂದ ನೋಡೋದಾಗ್ಲಿ, ಅಂತ ಪ್ರೀತಿಯಿಂದ ನೋಡೋದಾಗ್ಲಿ, ಮತ್ತೆ ಆ ಒಂದು ಸಂದರ್ಭಗಳನ್ನ ಅತ್ಯಂತ ಯಶಸ್ವಿಯಾಗಿ ಅವರು ನಿರ್ವಹಣೆ ಮಾಡೋದ್ರೊಳಗೆ ಅವರು ಯಶಸ್ಸನ್ನ ಕಂಡಿರೋದಿಲ್ಲ. ಅವಾಗ ಏನಾಗ್ತಿದೆ, ಅವರು ಒತ್ತಡಕ್ಕೋಸ್ಕರ, ಆ ಒತ್ತಡದಿಂದ ಹೊರಗೆ ಬರೋದಕ್ಕೋಸ್ಕರ, ನಗಬೇಕು ಅನ್ನೋದಕ್ಕೋಸ್ಕರ ಒಂದ್ ಕಡೆ ಸೇರ್ಬಿಟ್ಟು ನಾವು ಕೃತಕವಾಗಿ ನಗೋದಕ್ಕಿಂತ ನಮ್ಮಲ್ಲೇ ಆ ನಗು ಅನ್ನೋದು ಬರಬೇಕು. ಸೊ ಲಾಫ್ಟರ್ ವಿಲ್ ಗಿವ್ಸ್ ಎ ಗುಡ್ ಕಾರ್ಡಿಯಕ್ ಕಂಡೀಷನಿಂಗ್, ಎಸ್ಪೆಷಲಿ ಫಾರ್ ದೋಸ್ ಹೂ ಆರ್ ಅನೇಬಲ್ ಟು ಪರ್ಫಾರ್ಮ್ ಫಿಸಿಕಲ್ ಎಕ್ಸರ್ಸೈಸ್. ಹಂಗಂತ ಮನೇಲಿ ಸುಮ್ನೆ ಕೂತ್ಕೊಂಡು ನಕ್ಬಿಟ್ರೆ ನಾಳೆಯಿಂದ ಬೇರೆ ಅರ್ಥ ತಿಳ್ಕೊಳ್ತಾರೆ. ಹಾಗಾದ್ರೆ ದೋಸ್ ಹೂ ಕೆನ್ ನಾಟ್ ಡೂ ಎನಿ ಫಿಸಿಕಲ್ ಎಕ್ಸರ್ಸೈಸಸ್ ಮತ್ತೆ ಕಾರ್ಡಿಯಕ್ ಎಕ್ಸರ್ಸೈಸ್ ಗಳನ್ನೆಲ್ಲ ಮಾಡಕ್ ಆಗದೆ ಇದ್ದವರು ಏನಾದ್ರೆ, ದ ಬೆಸ್ಟ್ ಮೆಡಿಸಿನ್ ಈಸ್ ಲಾಫ್ಟರ್, ನಗು. ನಗುವಿಂದ ಇಟ್ ರೆಡ್ಯೂಸಸ್ ಸ್ಟ್ರೆಸ್ ಹಾರ್ಮೋನ್ ಅಂಡ್ ಇಟ್ ಇನ್ಕ್ರೀಸಸ್ ಎ ಗುಡ್ ಹಾರ್ಮೋನ್ ಲೆವೆಲ್ ಇನ್ ದ ಬಾಡಿ. ಸೊ ಸ್ಟ್ರೆಸ್ ಲೆವೆಲ್ ಯಾವ್ದಿರ್ತದೆ ಅದನ್ನ ಕಡಿಮೆ ಮಾಡೋದಕ್ಕೆ ಇದು ಹೆಲ್ಪ್ ಮಾಡ್ತದೆ. ಇಟ್ ಬೂಸ್ಟ್ ಯುವರ್ ಇಮ್ಯೂನ್ ಫಂಕ್ಷನ್ ಬೈ ರೈಸಿಂಗ್ ಲೆವೆಲ್ ಆಫ್ ಇನ್ಫೆಕ್ಷನ್ ಫೈಟಿಂಗ್ ಟಿ ಸೆಲ್ಸ್ ಅಂತ. ಒಂದು ನಮ್ಮ ದೇಹದಲ್ಲಿ ಜೀವಕೋಶಗಳಲ್ಲಿ ಟಿ ಸೆಲ್ಸ್ ಅಂತ ಏನಿರ್ತದೆ ಅದ್ರ ವಿರುದ್ಧವಾಗಿ ನಿರಂತರವಾಗಿ ಅದು ಹೋರಾಟವನ್ನ ಮಾಡಿ ನಮ್ಮಲ್ಲಿ ಒಂದು ಸಾತ್ವಿಕವಾದ ಶಕ್ತಿಯನ್ನ ನಮ್ಮಲ್ಲಿ ಅದು ನೀಡೋದ್ರಿಂದ ಮೂಲಕ ನಾವು ಆ ಒಂದು ಒತ್ತಡದಿಂದ ಹೊರಗೆ ಹೋಗೋದಕ್ಕೆ ಸಾಧ್ಯ. ಎಂಡಾರ್ಫಿನ್ ಅಂತಕ್ಕಂಥ ಒಂದು ಹಾರ್ಮೋನ್ ನಮ್ಮ ದೇಹದಲ್ಲಿ ನಿರಂತರವಾಗಿ ಒತ್ತಡದಲ್ಲಿದ್ದಾಗ ಅದು ಪ್ರೊಡ್ಯೂಸ್ ಮಾಡ್ತದೆ. ಲಾಫ್ಟರ್ ಟ್ರಿಗರ್ಸ್ ರಿಲೀಸ್ ಆಫ್ ಎಂಡಾರ್ಫಿನ್ ಬಾಡಿ ಪೇನ್ ಕಿಲ್ಲರ್. ಹಾಗಾಗಿ ನಮ್ಮ ಮನುಷ್ಯ ಒಳ್ಳೆ ವ್ಯಕ್ತಿತ್ವದಲ್ಲಿ ಇರ್ತಕ್ಕಂಥದ್ದು, ಮತ್ತೊಂದು ಒಂದು ನಗು, ಇನ್ನೊಂದು ಆ ಒತ್ತಡದ ಸ್ಟ್ರೆಸ್ ಇಂದ ಹೊರಗಡೆ ಬರೋದಕ್ಕೆ ಯು ಫೀಲ್ ಗುಡ್ ಯುವರ್ ಸೆಲ್ಫ್, ನಿಮ್ಮನ್ನ ನೀವು ಪ್ರೀತಿಸಬೇಕಂತ. ಅದಕ್ಕೆ ಹೇಳ್ತಾರೆ, ಟಾಕ್ ಟು ಯು ಅಟ್ ಲೀಸ್ಟ್ ಒನ್ಸ್ ಇನ್ ಎ ಡೇ, ಟಾಕ್ ಟು ಯುವರ್ ಸೆಲ್ಫ್ ಅಟ್ ಲೀಸ್ಟ್ ಒನ್ಸ್ ಇನ್ ಎ ಡೇ, ಅದರ್ವೈಸ್ ಯು ಆರ್ ಗೋಯಿಂಗ್ ಟು ಮಿಸ್ ಎ ಗ್ರೇಟ್ ಪರ್ಸನಾಲಿಟಿ ಇನ್ ಯುವರ್ ಲೈಫ್. ನಿಮ್ಮಷ್ಟಕ್ಕೆ ನೀವು ಒಂದ್ಸರಿ ದಿವಸಕ್ಕೆ ಒಂದು ಬಾರಿ ಆದ್ರೂ ನಿಮ್ಮನ್ನ ಮಾತಾಡ್ಕೊಳ್ದೆ ಹೋದ್ರೆ ನೀವು ಜೀವನದಲ್ಲಿ ಒಬ್ಬ ಅತ್ಯುತ್ತಮವಾದ ವ್ಯಕ್ತಿನ ಕಳ್ಕೊಳ್ತೀರಂತೆ. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ಆಗ್ತಕ್ಕಂಥ ಭಾವನೆಗಳು, ಬದಲಾವಣೆಗಳು, ಇದೆಲ್ಲದನ್ನು ಕೂಡ ನಾವೊಂದ್ಸರಿ ಅವಲೋಕನವನ್ನ ಮಾಡ್ಕೊಂಡಾಗ ಖಂಡಿತ ನಮ್ಮಲ್ಲಿ ಏನು ಬದಲಾವಣೆಗಳಾಗಿದೆ ಅಂತ ಗೊತ್ತಾಗ್ತದೆ. ಸೊ ಹಾಬಿ ಅಂತಂದ್ರೆ ಅದಕ್ಕೆ ಕೆಲವರು ಬೇರೆ ಬೇರೆ ಅರ್ಥಗಳನ್ನ ತಿಳ್ಕೊಳ್ಳೋದು ಬೇಡ. ಯು ಶುಡ್ ಹ್ಯಾವ್ ಎ ಗುಡ್ ಹಾಬಿ ದಟ್ ಶುಡ್ ರಿಲೀಸ್ ಯುವರ್ ಪ್ಲೆಷರ್. ಸೊ ಇಟ್ ಇನ್ಕ್ರೀಸ್ ಯುವರ್ ಪ್ಲೆಷರ್ and it gives a very good relaxation, like when you have the leisure time. Earlier days they used to do this, collecting the stamps and doing the games, outdoor recreation, gardening, performing arts and painting, cooking. There are so many types which reduces the stress level in the body. So these are the parameters which will reduces the stress level in the body. Yoga Nidra is another method to reduce the stress level in the body. Yaratra paper pen idre, there is a ABC of stress management anta ide. ದಯಮಾಡಿ ಅದನ್ನ ಸಾಧ್ಯವಾದಷ್ಟೇ ನೋಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಹೀಗೆ ಅದನ್ನ ಸ್ವಲ್ಪ ನೆನ್ಪಿಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. A to Z ಇಂದ ಹೌ ಟು ಕಂಟ್ರೋಲ್ ದ ಸ್ಟ್ರೆಸ್ ಅಂತಿದೆ. A for always take time for yourself at least 30 minutes a day. ನಿಮಗಾಗಿ ಕನಿಷ್ಠ 30 ನಿಮಿಷ ದಿವಸದಲ್ಲಿ ನಿಮಗಾಗಿ ತೆಗೆದಿಟ್ಕೊಳ್ಳಿ. ಬಿ ಅವೇರ್ ಆಫ್ ಯುವರ್ ಓನ್ ಸ್ಟ್ರೆಸ್ ಮ್ಯಾಟರ್, ನೋ ವೆನ್ ಟು ಸ್ಟೆಪ್ ಬ್ಯಾಕ್ ಅಂಡ್ ಕೂಲ್ ಡೌನ್. ಇದನ್ನ ನಿಮಗೆ ನೀವು ಹೆಂಗೆ ಅನ್ನೋದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕೆ. ಎ ಬಿ ಆಯ್ತು. ಸಿ ನಲ್ಲಿ ಕಾನ್ಸಂಟ್ರೇಟ್ ಆನ್ ಕಂಟ್ರೋಲಿಂಗ್ ಯುವರ್ ಓನ್ ಸಿಚುವೇಶನ್. ನಿಮ್ಮ ಯಾವುದೇ ಒಂದು ಸಂದರ್ಭ ನಿಮ್ಮನ್ನ ಕೈಮೀರಿ ಹೋಗ್ತದೆ, ಅದನ್ನ ನೀವು ವಿತೌಟ್ ಕಂಟ್ರೋಲ್ ಯುವರ್ ಸೆಲ್ಫ್ ಅಂಡ್ ಕಂಟ್ರೋಲ್ ದ ಸಿಚುವೇಶನ್. ಡಿ ಡೈಲಿ ಎಕ್ಸರ್ಸೈಸಸ್ ವಿಲ್ ಬರ್ನ್ ಆಫ್ ದ ಸ್ಟ್ರೆಸ್ ಕೆಮಿಕಲ್ಸ್. ನಿರಂತರವಾಗಿ ನಾವು ಒತ್ತಡದಿಂದ ಹೊರಗೆ ಬರಬೇಕಂತಂದ್ರೆ ಡೈಲಿ ಎಕ್ಸರ್ಸೈಸಸ್ ವಿಲ್ ಗಿವ್ಸ್ ಎ ವೆರಿ ಗುಡ್ ಬೂಸ್ಟ್ ಟು ಯುವರ್ ಬಾಡಿ. ಈಟ್ ಲಾಟ್ ಆಫ್ ಫ್ರೆಶ್ ಫ್ರೂಟ್ಸ್, ವೆಜ್ಜೀಸ್, ವಿಚ್ ಗಿವ್ಸ್ ಎ ರಿಯಲ್ ವಿಗರ್ ಟು ಯುವರ್ ಬಾಡಿ. ಒಂದು ಸ್ಟ್ರೆಂತ್ ಅನ್ನ ಕೊಡ್ತಕ್ಕಂಥದ್ದು. ಮತ್ತೆ ಇಮ್ಯುನಿಟಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ವಿ ರಿಕ್ವೈರ್ ಲಾಟ್ ಆಫ್ ಇಮ್ಯುನಿಟಿ ಬೂಸ್ಟರ್ಸ್, ಸೊ ದಟ್ ವಿಲ್ increases
the body strength and reduce the stress level in the body. F, the most important thing is forgive others. Those who are creating the problem for you, you just forgive. ಅದಕ್ಕೆ ಹೇಳ್ತಾನಂತೆ, ನಿರಂತರವಾಗಿ ಯಾರೋ ವ್ಯಕ್ತಿ ನೀವು ನಿಮ್ಮನ್ನ ಬಿಟ್ಟು ಹೋದ್ರೆ ನೀವು ಬೇಜಾರ್ ಮಾಡ್ಕೋಬಾರ್ದಂತೆ. ಯಾಕೆಂತಂದ್ರೆ ಆ ವ್ಯಕ್ತಿ ನೀವು ಅನ್ಕೋಬೇಕಂತೆ, ಯು ಸಿ ದ ಸಿಚುವೇಶನ್ ಆಸ್ ಇಟ್ ಈಸ್, ಅವನು ನೀನ್ ಒಬ್ಬನೇ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಅವ್ನು ಅನ್ಕೊಂಡಾಗ ಅವ್ನು ಬಿಟ್ಟು ಹೋಗ್ತಾನೆ ಅಂತ ಅನ್ಕೋಬೇಕಂತ. ಅಂದ್ರೆ ಇಂಡಿವಿಜುವಲ್ ಯು ಆರ್ ಕೇಪಬಲ್ ಟು ಹ್ಯಾಂಡಲ್ ಇನ್ ದ ಸಿಚುವೇಶನ್, ಯು ವಿಲ್ ವಿನ್ ದ ಸಿಚುವೇಶನ್ ಅಂತ. ಅದಕ್ಕೆ ಹೇಳ್ತಾರೆ, ಬರುವುದಿದ್ದರೆ ನಿಮ್ಮ ಜೊತೆ, ಬರದಿದ್ದರೆ ನಿಮ್ಮನ್ನ ಬಿಟ್ಟು, ವಿರೋಧಿಸಿದರೆ ನಿಮ್ಮನ್ನ ಧಿಕ್ಕರಿಸಿ ನಾವು ವಿಜಯವನ್ನ ಸಾಧಿಸಬಲ್ಲೆವು. ಹಾಗೆ ನಾವು ಯಾವ್ದನ್ನ ಧಿಕ್ಕರಿಸೋದಕ್ಕಿಂತ ಹೇಳಿ ನಾವು ಸಹಮತದಿಂದ ಹೋಗೋಣ. ಇಲ್ಲ ಅಂತಂದ್ರೆ ನಾವು ವಿ ಕ್ಯಾನ್ ಇಂಡಿವಿಜುವಲಿ ರೀಚ್ ದ ಗೋಲ್ಸ್ ದಟ್ ವಿತ್ ಹ್ಯಾಪಿನೆಸ್. ಸೊ ಫರ್ಗಿವ್ ಅದರ್ಸ್, ಗೇನ್ ಪರ್ಸ್ಪೆಕ್ಟಿವ್ ಆನ್ ಥಿಂಗ್ಸ್, ಹೌ ಇಂಪಾರ್ಟೆಂಟ್ ಇಸ್ ದ ಇಶ್ಯೂ. ಯಾವ್ದಕ್ಕೆ ಮಹತ್ವವನ್ನು ಕೊಡಬೇಕು, ಯಾವ್ದನ್ನು ಬಿಡಬೇಕು ಅನ್ನೋದನ್ನ ನಾವು ತಿಳ್ಕೊ. ಸೊ whenever the people you are creating the problem, whenever you don't like the person, you hug, naturally the stress level will come down. So ಹಾಗಂತೇಳಿ ಶತ್ರುಗಳನ್ನ ಹೋಗಿ ಇದ್ ಮಾಡಕಂತ. So it is a better way to control the stress. Another is identify the stressor. ಯಾವುದರಿಂದ ನಿಮಗೆ ಒತ್ತಡ, ಯಾವ ಸಿಚುವೇಶನ್ ನಿಮಗೆ ಒತ್ತಡವನ್ನು ತಂದು ಕೊಡ್ತದೆ, ಅದನ್ನ ನೀವು ಐಡೆಂಟಿಫೈ ಮಾಡಿದ್ರೆ, ಸೊ ನೆಕ್ಸ್ಟ್ ಟೈಮ್ ಯು ಕ್ಯಾನ್ ಅವಾಯ್ಡ್ ದಟ್ ಸ್ಟ್ರೆಸರ್. J for judge your own performance realistically. Don't set goals out of your own reach. ನನಗೆ ಸಾಧ್ಯವಾಗದೇ ಇರ್ತಕ್ಕಂತಹ ಒಂದು ಗೋಲ್ ಅನ್ನ ನಾವು ಹಾಕೊಂಡು ನಮಗೆ ನಾವೇ ಅದನ್ನ ಸಫರ್ ಪಡ್ದಂಗೆ. ಜಡ್ಜ್ ಯುವರ್ ಕೆಪಾಸಿಟಿ. ಸೊ ಆರ್ಗನೈಸ್ ಯುವರ್ ಸೆಲ್ಫ್ ಟು ಆರ್ಗನೈಸ್ ಅದರ್ಸ್. ನಿನ್ನ ಶಕ್ತಿ ಸಾಮರ್ಥ್ಯಕ್ಕೆ ಯಾವ ರೀತಿನಲ್ಲಿ ಮಾಡೋದಕ್ಕಿದೆ ಆ ರೀತಿನಲ್ಲಿ ನೀನು ಜಡ್ಜ್ ಯುವರ್ ಸೆಲ್ಫ್, ಮತ್ತೆ ಸೆಟ್ ದ ಗೋಲ್ಸ್ ಅಕಾರ್ಡಿಂಗ್ ಟು ಅಂಡ್ ವಿನ್ ದ ಸಿಚುವೇಶನ್. Keep a positive attitude. Keep positive attitude. ಈ ಪಾಸಿಟಿವ್ ಆಟಿಟ್ಯೂಡ್ ಅಂದ್ರೆ ನೀವು ಸಾಕಷ್ಟು ಸನ್ನಿವೇಶಗಳನ್ನ ನಿಮಗೆ ಗೊತ್ತಿಲ್ಲದ ಹಾಗೆ ಒತ್ತಡ ರಹಿತವಾಗಿ ನಾವು ಗೆಲುವನ್ನ ಸಾಧಿಸಬಹುದು. ಸೊ ಲಿಮಿಟ್ ಯುವರ್ ದ ಡ್ರಗ್ಸ್, ದ ಸ್ಟಿಮ್ಯುಲೆಂಟ್ಸ್, ಕಾಫಿ, ಟೀ ಆರ್ ಎನಿಥಿಂಗ್ಸ್, ಎನಿ ಮ್ಯಾಟರ್ಸ್, ಎನಿ ಬಿಹೇವಿಯರ್ ವಿಚ್ ಅಫೆಕ್ಟ್ಸ್ ಯುವರ್ ಲೈಫ್ ಸ್ಟೈಲ್, ಯು ಲಿಮಿಟ್ ಇಟ್. M for man, manage money well. So people, man, money, so you manage well. Seek advice, save at least 10% of what you earn, so it will help you and it will manage the things in your life. So no is a word you need to learn, use without feeling guilty ante. So you should have the guts to say no ante. Once you said no, so it is, once you said yes, you have to accept and you have to perform it, but you should be know when to say no. Again, no is a powerful word, so use without any guilty. ನಿಮ್ಮಲ್ಲಿ ಯಾವುದೇ ಒಂದು ತಪ್ಪಿತಸ್ಥ ಮನೋಭಾವ ಇಲ್ಲದೆ ಕೂಡ ಅದನ್ನ ನೋ ಅಂತ ಹೇಳ್ತಕ್ಕಂತ ಒಂದು ಮನೋಭಾವನೆಯನ್ನ, ಯಾವುದೋ ತಪ್ಪು ಕೆಲಸಗಳನ್ನ ಮಾಡಬೇಕಾದ್ರೆ ಯಾವುದೇ ಒಂದು ಪ್ರಚೋದನೆಗಳಿದ್ದಾಗ ಅದನ್ನ ಮಾಡೋದ್ರಿಂದ ನಿಮಗೆ ಒತ್ತಡ ಜಾಸ್ತಿ ಆಗ್ತದೆ ಅಂತ ಅದನ್ನ ಯು ಶುಡ್ ಹ್ಯಾವ್ ದ ಕೆಪಾಸಿಟಿ ಟು ಸೇ ನೋ. O for outdoor activities. ವೀಕ್ಲಿ ಹೋಗ್ತಕ್ಕಂಥದ್ದು, ಔಟಿಂಗ್ ಹೋಗ್ತಕ್ಕಂಥದ್ದು, ಸಂಘ ಸಂಸ್ಥೆಗಳ ಜೊತೆಗೆ ಹೋಗ್ತಕ್ಕಂಥದ್ದು, ಇಂಥವನ್ನೆಲ್ಲ ಮಾಡೋದ್ರಿಂದ ಔಟ್ಡೋರ್ ಆಕ್ಟಿವಿಟೀಸ್ ವಿಚ್ ರಿಯಲಿ ಬೂಸ್ಟ್. ಯಾಕಂದ್ರೆ ಒಂದು ವಾರದಲ್ಲಿ ಇರ್ತಕ್ಕಂಥದ್ದು ಅಥವಾ ಕಳೆದ ಸುಮಾರು ದಿವಸಗಳಲ್ಲಿ ಇರ್ತಕ್ಕಂಥ ಒತ್ತಡಗಳನ್ನ ನಮಗೆ ಅದನ್ನ ಮರೆತು ನಾವು ಹೊಸ ಜನರೊಂದಿಗೆ ಬೆರೆತು ಹೊಸ ಪರಿಸರದೊಂದಿಗೆ ಬೆರೆತಾಗ ಏನಾಗ್ತದೆ, ನಮ್ಮಲ್ಲಿ ಒತ್ತಡ ಕಡಿಮೆ ಆಗ್ತದೆ. ಪ್ಲೇ ಯುವರ್ ಫೇವರೇಟ್ ಮ್ಯೂಸಿಕ್ ರಾದರ್ ದೆನ್ ವಾಚಿಂಗ್ ಟಿವಿ. ಇದು ಇವತ್ತಿನ ಸಿಚುವೇಶನ್ ಗೆ ಬೇಕಾಗಿರ್ತಕ್ಕಂಥದ್ದು. ಟಿವಿ ನಿರಂತರವಾಗಿ ನೋಡ್ತಾ ನಮ್ಮ ಮನಸ್ಸನ್ನ ಹಾಳು ಮಾಡಿಕೊಂಡು ಎಲ್ಲಾ ಬ್ಯಾಡ್ ಸ್ಟಿಮ್ಯುಲೇಟರ್ ಗಳನ್ನ ನಮ್ಮಲ್ಲಿ ನಾವು ಅಳವಡಿಸ್ಕೊಳ್ಳೋದಕ್ಕಿಂತ ಮುಂಚೆ ನಾವು ವಿ ಶುಡ್ ನೋ ವಾಟ್ ಟು ಲಿಸನ್. ಲಿಸನಿಂಗ್ ಟು ದ ಮ್ಯೂಸಿಕ್ is the best way of controlling the stress. That is, play for favorite music. Quit the bad things like smoking, drinking, so any other the habits which really accumulates the stress level in the body, and you avoid it. Or for relationship, have a good relationship with the family members, your the friends. So never argue and never come to the argument. So there are two important things in the life. So one is what is right and who is right. There is an argument between the two person.
what is right and who is right. Who is right means always decide who is right. But what is right means situation, actually what exactly it is a, so who, ಅದು ಏನಂದ್ರೆ ಯಾರು ಸರಿ ಅನ್ನೋದಕ್ಕಿಂತ ಹೆಚ್ಚು ಯಾವುದು ಸರಿ ಅನ್ನೋದನ್ನ ಇದೆಯಲ್ಲ, ಅವಾಗ ಮಾತ್ರ ನಮ್ಮ ವಾದದಲ್ಲಿ ನಾವು ಗೆದ್ದಾಗ ಏನಾಗ್ತದೆ, ಒಬ್ಬ ವ್ಯಕ್ತಿ ಒಂದು ವಾದದಲ್ಲಿ ಗೆದ್ರೆ ಆ ಸಾಂದರ್ಭಿಕವಾಗಿ ಮಾತ್ರ ಆ ಸಂದರ್ಭ ಗೆದ್ದಿರ್ತಾನ ಅಷ್ಟೇ. ಆದ್ರೆ ನಿರಂತರವಾಗಿ ಮತ್ತು ಜೀವನದ ಪರ್ಯಂತ ಅವನ ವ್ಯಕ್ತಿತ್ವವನ್ನ ಕಳ್ಕೊಳ್ತಾನೆ. ಆದ್ರೆ ಯಾರು ಸರಿ ಅನ್ನೋದಕ್ಕಿಂತ ಯಾವುದು ಸರಿ ಅನ್ನೋದನ್ನ ರಿಲೇಶನ್ಶಿಪ್ ನ ಯಾವತ್ತೂ ಕೂಡ ಮತ್ತೆ ನಿರಂತರವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಮಾಡ್ತದೆ. ಆರಾದ್ಮೇಲೆ ಎಸ್ ಸ್ಲೀಪ್ ವೆಲ್ ಅಂದ್ರೆ ತುಂಬಾ ಜಾಸ್ತಿ ಮಲಗೋದಲ್ಲ, ಸ್ಲೀಪ್ ವೆಲ್. ಸೊ ಹ್ಯಾವ್ ಎ ಗುಡ್ ಸ್ಲೀಪ್ at least 8 hours in a day, so with comfortable and very pleasant place you can sleep and you can relax, so that will reduce the stress level in the body. Treat yourself once a week with a massage or going for a dinner or going for a movie. So treat yourself, ಯಾಕಂದ್ರೆ ನಿರಂತರವಾಗಿ ನಾವು ಕೆಲಸ ಮಾಡ್ತೀವಿ, ನಮಗೆ ಗೊತ್ತಿಲ್ಲದಂಗೆ the amount level of the stress will increases. ಹಾಗಾಗಿ ಅದನ್ನ ರೆಡ್ಯೂಸ್ ಮಾಡೋದಕ್ಕೆ at least treat yourself once in a week. And next is understand the things from other person point of view. ನಾವು ಅನ್ಕೊಂಡಿರ್ತೀವಿ ನಾವು ಮಾಡೋದೆಲ್ಲ ಸರಿ, ನಾವು ಹೋಗೋದೇ ಸರಿ, ಎಲ್ಲದೂ ಅನ್ಕೊಂಡಿರ್ತೀವಿ. ಬಟ್ ನಾವು ಬೇರೆಯವರ ಬೇರೆಯವರ ದೃಷ್ಟಿಯಿಂದ ಪರ್ಸೆಪ್ಷನ್, ನಾವ್ ಯಾವ ರೀತಿಯಿಂದ ನಾವು ಹೇಗ್ ಸರಿ ಇದೀವಿ ಅಂತ ನಾವು ತಿಳ್ಕೊಬೇಕು. ಆದ್ರೆ ನನ್ನನ್ನು ಅವ್ನು ಮಾರ್ಕ್ಸ್ ಕಾರ್ಡ್ ಕೊಡೋದ್ರಲ್ಲಿ ಜಡ್ಜ್ ಮಾಡೋದಕ್ಕಲ್ಲ, ಅಟ್ ಲೀಸ್ಟ್ ವಿ ಶುಡ್ ನೋ ಸೊ ವಾಟ್ ಈಸ್ ಮೈ the view, the perception from other angle, ಬೇರೆಯವರ ದೃಷ್ಟಿಯಲ್ಲಿ ನಾ ಯಾವ ರೀತಿಯಲ್ಲಿ ಇದ್ದೀನಿ ಅಂತ ಹೇಳಿ ಅಂತ. ನೆಕ್ಸ್ಟ್ ವಿ ಫಾರ್ ವೆರಿಫೈ ಇನ್ಫಾರ್ಮೇಶನ್ ಫ್ರಮ್ ಸೋರ್ಸ್ ಬಿಫೋರ್ ಎಕ್ಸ್ಪ್ಲೋರಿಂಗ್. ಯಾವುದೇ ಒಂದು ವಿಚಾರಗಳನ್ನ ಮಾತಾಡೋದಕ್ಕೂ ಮುಂಚೆ ನಾವೆಲ್ಲ ಮಾಹಿತಿಗಳನ್ನ ತಿಳ್ಕೊಂಡು ಮತ್ತೆ ಗೊತ್ತಿಲ್ಲದಲ್ಲಿ ಇರ್ತಕ್ಕಂಥ ವಿಚಾರದಲ್ಲಿ ನಾವು ಹೆಚ್ಚು ಮತ್ತೆ ಅದನ್ನ ಹೆಚ್ಚು ಮನಗಂಡು ನಾವು ಮಾತಾಡಬೇಕು. ವೆರಿಫೈ ದ ಇನ್ಫಾರ್ಮೇಶನ್, ವಿ ಫಾರ್. ನೆಕ್ಸ್ಟ್ ಡಬ್ಲ್ಯೂ, ನಿಮ್ಗೆಲ್ಲ ಗೊತ್ತಿದೆ, ವರಿ ಲೆಸ್. ಹರಿ, ವರಿ ಮತ್ತೆ ಕರಿ, ಇವೆರಡು ನಮ್ಮ ಜೀವನದಲ್ಲಿ ಒತ್ತಡವನ್ನ ಹೆಚ್ಚನ್ನ ಕೊಡ್ತವೆ. ಹರಿ ಯಾವಾಗಲೂ ಒತ್ತಡದಲ್ಲಿ ಇರ್ತಕ್ಕಂಥವ್ರು, ವರಿ ಯಾವಾಗಲೂ ಯೋಚನೆ ಮಾಡ್ತಂದು, ಕರಿ ಯಾವಾಗಲೂ ಕರಿದ ಪದಾರ್ಥಗಳು. ಈ ಮೂರು ನಮ್ಮ ಜೀವನದಲ್ಲಿ ಹೆಚ್ಚು ಒತ್ತಡವನ್ನ ನಮಗೆ ತಂದು ಕೊಡ್ತದೆ. ಹಾಗಾಗಿ ಹರಿ, ವರಿ, ಕರಿ. ಸೊ ಡಬ್ಲ್ಯೂ ಸ್ಟ್ಯಾಂಡ್ಸ್ ಫಾರ್ ವರಿ. ಯು ಲೆಸ್ ದ ವರಿ, ದ ಮೋರ್ ಹ್ಯಾಪಿನೆಸ್. ಓಕೆ, ಇಟ್ ರಿಯಲಿ ಡಸಂಟ್ ಗೆಟ್ ಥಿಂಗ್ಸ್ ಕಂಪ್ಲೀಟೆಡ್ ಬೆಟರ್ ಆರ್ ಕ್ವಿಕ್ಕರ್. ಹಾಗಾಗಿ ಜೀವನದಲ್ಲಿ ವರಿ ಅನ್ನೋದು ಜೀವನದಲ್ಲಿ ಏನೇ ಕೂಡ ಸಾಧನೆ ಮಾಡೋದಕ್ಕೆ ಅದು ಸಹಕಾರಿಯಾಗೋದಿಲ್ಲ. ಈ ವೈಫ್ ಇಯರ್ಲಿ ಗೋಲ್ ಸೆಟ್ಟಿಂಗ್ ಪ್ಲಾನ್, ನಮ್ಮ ಜೀವನದಲ್ಲಿ ವರ್ಷಕ್ಕೊಂದ್ಸರಿ ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ, ನಾನು ಇನ್ನು 5 ವರ್ಷ ಬಿಟ್ಟು ಒಂದು ಮನೆಯನ್ನ ಕಟ್ಟಬೇಕು, ಒಂದು ದೊಡ್ಡ ಕಾರ್ ತಗೋಬೇಕು, ಇಲ್ಲ ನನ್ನ ವೈಯಕ್ತಿಕ ಜೀವನದಲ್ಲಿ ಇಂಥದೊಂದು ಸಾಧನೆಯನ್ನ ಮಾಡ್ತಕ್ಕಂಥದ್ದು, ಅದು ನನ್ನ ಎಕ್ಸೆಪ್ಟಲ್ ರೀಚ್ ನಲ್ಲಿ ಇರ್ತಕ್ಕಂಥದ್ದು ಮತ್ತೆ ನನಗೆ ಸಾಧನೆ ಮಾಡ್ತಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು. ಅಂಥದನ್ನ ಮಾಡಿದ್ರೆ ಖಂಡಿತ ನಾವು ಅದು ಒತ್ತಡ ಇಲ್ಲದೆ ಕೂಡ ಯಶಸ್ಸನ್ನ ಸಾಧ್ಯವನ್ನ. ಜೆಸ್ಟ್ ಫಾರ್ ಲೈಫ್, ಅಭಿರುಚಿ ಇರ್ತಕ್ಕಂಥದ್ದು. ಈಚ್ ಡೇ ಇಸ್ ಅ ಗಿಫ್ಟ್, ಸ್ಮೈಲ್ ಅಂಡ್ ಬಿ ಥ್ಯಾಂಕ್ಫುಲ್ ದಟ್ ಯು ಆರ್ ದ ಪಾರ್ಟ್ ಆಫ್ ದ ಬಿಗ್ಗರ್ ಪಿಕ್ಚರ್. ಹಾಗಾಗಿ ಇಂಥ ಒಂದು ಒಳ್ಳೆ ಜೀವನದಲ್ಲಿ ನಾವು ಒಂದು ಜೀವನವನ್ನ ಮಾಡ್ತಾ ಇದ್ದೀವಿ. ಲೈಫ್ ಇಸ್ ಅ ಬ್ಯೂಟಿಫುಲ್ ಅಂತೆ, ಜೀವನ ಅನ್ನೋದು ಬಹಳ ಸುಂದರ ಅಂತೆ. ಆದ್ರೆ ನಿಜ ಜೀವನ ಇದೆಯಲ್ಲ, ಆ ಸುಂದರವಾದ ಜೀವನಕ್ಕಿಂತ ಹೆಚ್ಚು ಸುಂದರ ಅಂತೆ. ಲೈಫ್ ಈಸ್ ನೋ ಮೀನಿಂಗ್ ಅನ್ಲೆಸ್ ಅಂಟಿಲ್ ಯು ಗಿವ್ ದ ಮೀನಿಂಗ್ ಟು ದ ಲೈಫ್. ಹಾಗಾಗಿ ಜೀವನ ಅಂತಂದ್ರೆ ಏನು ಇಲ್ಲ, ಜೀವನಕ್ಕೆ ಒಂದು ಅರ್ಥವನ್ನ ಕೊಡ್ಬೇಕು. ಯು ಗಿವ್ ದ ಕಲರ್ ಟು ದ ಲೈಫ್, ದೆನ್ ಯು ವಿಲ್ ಬಿ ಫ್ಲರಿಶ್ ಲೈಕ್ ಎನಿಥಿಂಗ್. ದೇರ್ ಆರ್ ಲಾಟ್ ಆಫ್ ಕಲರ್ಸ್ ಇನ್ ಯುವರ್ ಲೈಫ್. ಓಕೆ, ಹಾಗೆ ಹೇಳ್ದಂಗೆ ವಾಕಿಂಗು, ಸ್ವಿಮ್ಮಿಂಗು, ಸೈಕ್ಲಿಂಗು, ಪ್ಲೇಯಿಂಗ್, ಸಿಂಗಿಂಗ್, ಗಾರ್ಡನಿಂಗ್, ವಾಕಿಂಗ್ and other things like yoga, which are all yoga, pranayama and other things like reiki, acupressure, massage, it will, everything will reduces the stress level in the body. ಈ ಒತ್ತಡವನ್ನ ತಿಳಿದುಕೊಂಡು ನಾವು ಜೀವನವನ್ನ ನಡೆಸ್ತಾ ಹೋಗ್ಬಿಟ್ರೆ, ಒತ್ತಡ ಜೊತೆಗೆ ಜೀವನ ಮಾಡೋದು ಬಹಳ ಕಷ್ಟ ಆಗ್ತದೆ. ಒತ್ತಡವನ್ನ ನಾವು ಯಾವುದನ್ನ ನಮಗೆ ಸೃಷ್ಟಿಯನ್ನ ಮಾಡ್ತದೆ ಅಂತ ತಿಳ್ಕೋಬೇಕು. ಅದನ್ನ ಯಾವ ರೀತಿಯಲ್ಲಿ ಒತ್ತಡ ಇಲ್ಲದ ಜೀವನವನ್ನ ಮಾಡಬೇಕು ಅನ್ನೋದನ್ನ ಕಲಿಬೇಕು. ಈ ಎಲ್ಲದ ಮೂಲಕ ನಾವೇನ್ ಮಾಡ್ಬೇಕು, ನಾವು ಸ್ಟ್ರೆಸ್ಫುಲ್ ಲೈಫ್ ಇಂದ ಹೊರಗೆ ಬರೋದಕ್ಕೆ ಸಾಧ್ಯ. ಅವಾಗ್ಲೇ ಹೇಳ್ದಂಗೆ, ಟಾಕ್ ಟು ಯು ಅಟ್ ಲೀಸ್ಟ್ ಒನ್ಸ್ ಇನ್ ಎ ಡೇ, ಅದರ್ವೈಸ್ ಯು ವಿಲ್ ಲೂಸ್ ಗ್ರೇಟ್ ಪರ್ಸನಾಲಿಟಿ ಇನ್ ಯುವರ್ ಲೈಫ್. ಕೆಲವರು ಯಾಂತ್ರಿಕ ಜೀವನದಲ್ಲಿ ಮನುಷ್ಯನ ಬರೀ ಒಂದು ATM ಮಿಷನ್ ತರ ನೋಡ್ತಾ ಹೋಗ್ತಾನೆ. ಯಾರಿಗೂ ಕೂಡ ಅದನ್ನ ಒಬ್ಬ ಭಾವನೆಗಳಿಲ್ಲದೆ ಅದನ್ನೆಲ್ಲ ಮಾಡ್ತಾ ಹೋದಾಗ ನಾವು ಮೆಕ್ಯಾನಿಕಲ್ ಆಗಿ ಒಂದು ಯಾಂತ್ರಿಕ ಜೀವನದಲ್ಲಿ ಹೋಗ್ತಾರೆ. ಈ ಒತ್ತಡ ಪೂರ್ಣವಾದ ಜೀವನದಲ್ಲಿ ಒಬ್ಬ ಹೇಳ್ತಾ ಹೋಗ್ತಾನೆ,
ನಾವೆಲ್ಲರೂ ನಂಬರ್ 1 ಆಗ್ಬೇಕು ಅಂತ ಹೋಗ್ತೀವಿ. ನಾವೆಲ್ಲರೂ ಈ ಜೀವನದ ಈ ಯಾಂತ್ರಿಕ ಬದುಕಿನಲ್ಲಿ ಧಾವಂತದಲ್ಲಿ ಹೋಗ್ತಾನೆ ಇದೀವಿ. ಆದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು ಅಂತಾನೆ ಗೊತ್ತಿರಲ್ಲ. ವಿ ಡೋಂಟ್ ನೋ ವೇರ್ ಇಸ್ ಅವರ್ ಗೋಲ್. ಇನ್ನು ಸ್ಟ್ರೆಸ್ಫುಲ್ ಲೈಫ್ ನಲ್ಲಿ, ಒತ್ತಡ ಪೂರ್ವಕ ಇರ್ತಕ್ಕಂತಹ ಜೀವನದಲ್ಲಿ ನಾವು ನಿರಂತರವಾಗಿ ನಾವು ಚಲಿಸ್ತಿರ್ತೀವಿ. ಬಟ್ ವೇರ್ ಟು ಗೋ? ಸೊ ನಂಬರ್ 1 ಆಗ್ಬೇಕು. ಹೌದು, ವಾಟ್ ನೆಕ್ಸ್ಟ್ ಪ್ರಶ್ನೆ ಅಲ್ವಾ? ಈ ತರದಲ್ಲಿ ಆಗ್ತದೆ. ಆದ್ರೆ ನಮ್ಮ ಜೀವನದಲ್ಲಿ ಉತ್ಸಾಹವನ್ನ ಕಳ್ಕೊಂಡು, ನಗುವಿಲ್ಲದೆ ಒತ್ತಡದಿಂದ ಜೀವನ ಶೈಲಿಯನ್ನು ಮಾಡ್ತಾ ಇದ್ದಾಗ ಬಹಳ ತೊಂದರೆಯನ್ನ ಅನುಭವಿಸ್ಬೇಕಾಗ್ತದೆ. ಒಂದು ಕಾಮಿಡಿ ಒಂದು ಇದಕ್ಕೋಸ್ಕರ ಹೇಳ್ತೇನೆ. ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ಸೊಳ್ಳೆನ ಹೊಡಿತಾ ಇದ್ನಂತೆ. ಸೊಳ್ಳೆನ ಹೊಡಿತಾ ಇರ್ಬೇಕಾದ್ರೆ ಅವ್ರ ಹೆಂಡತಿ ಕೇಳದಂತೆ, ಏನ್ ಮಾಡ್ತಾ ಇದ್ದೀರಾ ನೀವು ಅಂತ ಹೆಂಡತಿ ಕೇಳಿದಾಗ, ಇಲ್ಲ ನಾನು ಸೊಳ್ಳೆ ಓಡಿಸ್ತಾ ಇದ್ದೆ ಅಂತ ಹೇಳಿದ. ಹೌದಾ ಅಂತ. ಹಾಗಾದ್ರೆ ಎಷ್ಟು ಸೊಳ್ಳೆ ಹೊಡೆದ್ರ ಅಂತ ಕೇಳೋಣ. ನಾನೀಗ ಇದುವರೆಗೂ 5 ಸೊಳ್ಳೆ ಹೊಡೆದೆ ಅಂತ. 5 ಸೊಳ್ಳೆ ಹೊಡೆದ ಅಂತ ಹೇಳಿದ ತಕ್ಷಣ, ಹೌದು, ಅದ್ರೊಳಗೆ 3 ಹೆಣ್ಣು 2 ಗಂಡು ಅನ್ನಂತ. ಸೊಳ್ಳೆ ಒಳಗೆ ಗಂಡು ಹೆಣ್ಣು ಕಂಡಿಡಿದ್ ಬಿಡ್ರಿ ಅಂತ ಕೇಳಿದಾಗ, ಹೌದು ಅಂತ. ಹೆಂಗ್ ಕಂಡಿಡಿದ್ರ ಅಂತ ಕೇಳ್ದ. 3 ಸೊಳ್ಳೆ ಟಿವಿ ಹತ್ರ ಕೂತಿದ್ವು, ಧಾರಾವಾಹಿ ನೋಡ್ತಾ ಇದ್ವು. 3 ಸೊಳ್ಳೆಗಳು ಮಿರರ್ ಹತ್ರ ಇದ್ವು, ಮೇಕಪ್ ಮಾಡ್ಕೊಳ್ತಾ ಇದ್ವು. 2 ಬಿಯರ್ ಹತ್ರ ಇದ್ವು ಅಂತ. ಹಾಗೆ ಅವರು ಒಂದು ಒತ್ತಡ ಪೂರ್ವವಾದ ಜೀವನದಲ್ಲಿ ಕೂಡ ನಾವು ನಗನಗ್ತಾ ಅಂತ ಒಂದು ಹಾಸ್ಯಭರಿತವಾದ ಜೀವನ ಶೈಲಿಯಲ್ಲಿ ಇಟ್ಕೊಂಡ್ರೆ ನಾವು ಆ ಒತ್ತಡ ಮುಕ್ತವಾದ ಜೀವನವನ್ನ ಸಾಧಿಸೋಕೆ ಸಹಾಯವಾಗ್ತದೆ.